ನಮಸ್ಕಾರ, ಮಧ್ಯಾಹ್ನದ ಶುಭಾಶಯಗಳು. ಮಾತಿಗೆ ಮಸಾಲೆ ಬೆರೆಸಿ ಪ್ರೀತಿಯ ಒಗ್ಗರಣೆ ಹಾಕಿ ರುಚಿಗೆ ತಕ್ಕಷ್ಟು ತರಲೆ ಮಾಡ್ತಾ ದಾಂಪತ್ಯದ ಸಿಹಿ ಬಡಿಸೋದೆ ಕಪಲ್ಸ್ ಕಿಚನ್. ಇದು ಮನ್ಸಿಗೂ ಹೊಟ್ಟೆ ತುಂಬಿಸೋ ಶೋ. ಕಪಲ್ಸ್ ಕಿಚನ್ ಕೋ ಪವರ್ಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಆರೋಗ್ಯ ಮಿಲ್ಕ್, ಫಿಯೋನಾ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಕಿಚನ್ ಪಾರ್ಟ್ನರ್ TTK ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಇವತ್ತು ನಮ್ಮನೆಗೆ ಬಂದಿರೋ ಗೆಸ್ಟ್ ನ ವೆಲ್ಕಮ್ ಮಾಡೋ ಸಮಯ. ಕನ್ನಡ ಕಿರುತೆರೆಯಲ್ಲಿ ಹೊಸ ದಾಖಲೆ ಬರೆದು ಸತತ 4 ವರ್ಷಗಳಿಂದ ಯಶಸ್ವಿಯಾಗಿ ಮುನ್ನುಗ್ತಿರೋ ಧಾರಾವಾಹಿ ನಮ್ಮ ವಾಹಿನಿಯ ಗಟ್ಟಿಮೇಳ. ಸೊ ಈ ಧಾರಾವಾಹಿಯ ಎಲ್ಲಾ ಪಾತ್ರಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. ಅದರಲ್ಲೂ ಅಕ್ಕ ತಂಗಿರ ಪಾತ್ರವನ್ನ ಸುಂದರವಾಗಿ ಅಭಿನಯಿಸಿ ಪಾತ್ರದ ಘನತೆಯನ್ನ ಹೆಚ್ಚಿಸಿದ ವಂಡರ್ಫುಲ್ ಆಕ್ಟರ್ಸ್ ಆರ್ತಿ ಹಾಗೂ ಅಂಜಲಿ. ಮಳೆ ಬಿಲ್ಲೆ ಜೊತೆ ನಡೆಯೇ ಮಳೆ ಬಿಲ್ಲೆ, ಗೆಳೆಯ ಬರುತ್ತಾನೆ ಊರಿಗೆ. ಹೊಂಬಿಸಿಲೆ ರಂಗೋಲಿ ನೀನು ಬಿಡಲಿ, ಹೇ ತುಂಬಿ ನೀ ಹಾಡಿ ಎದೆಯ ತುಂಬಿ. ಬೆಣ್ಣೆಯ ಮನಸ್ಸಿನ ಸರದಾರ ಬರುತ್ತಾನೆ ಬರಮಾಡಿ ಮನಸಾರ. ಸೂಪರ್, ವೆಲ್ಕಮ್. ಥ್ಯಾಂಕ್ ಯು, ಯು ಲುಕ್ ಬ್ಯೂಟಿಫುಲ್. ಯು ಟು ವೆಲ್ಕಮ್. ಬನ್ನಿ ಕೂತ್ಕೊಂಡು ಮಾತಾಡೋಣ. ನಿಮ್ಮಿಬ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. Thank you. ಸೊ ಆರ್ತಿ ಅಂಜಲಿ ನಮ್ ಕಪಲ್ಸ್ ಕಿಚನ್ ಬಂದಾಯ್ತು. ಫಸ್ಟ್ ಆಫ್ ಆಲ್ ಇಬ್ರು ಸಕ್ಕದಾಗಿ ಕಾಣಿಸ್ತಿದ್ದೀರಾ. Thank you. ಸೊ ನೀವು ಇವತ್ತು ನಮ್ ಕಪಲ್ಸ್ ಕಿಚನ್ ಬಂದಿದ್ದೀರಾ, ಹೇಗ್ ಅನಿಸ್ತಾ ಇದೆ? ತುಂಬಾನೇ ಖುಷಿ ಆಗ್ತದೆ. ಇದು ನನ್ನ ಫಸ್ಟ್ ಕುಕ್ಕರಿ ಶೋ. ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ ಏನ್ ಅಡ್ಗೆ ಮಾಡ್ತೀನಿ ನಾನು ಅಂತ. ಆಮೇಲೆ ಎಲ್ಲಾರು ಅಡ್ಗೆ ಮಾಡಿದ್ನ ಟೇಸ್ಟ್ ಮಾಡ್ಬೇಕು, ಅದು ಇರೋದ್ ಮಜಾ. ಮಾಡೋದ್ಕಿನ್ನ ಬೇರೆಯವ್ರು ಮಾಡಿರೋದನ್ನ ಟೇಸ್ಟ್ ಮಾಡ್ಬೇಕಲ್ವಾ, ಅದು ತುಂಬಾ ಮಜಾ ಕೊಡುತ್ತೆ. ನಾವು ಟೇಸ್ಟ್ ಮಾಡ್ಸೋದು ಒಂದೇ ಅಲ್ಲ, ನೀವು ಅಡ್ಗೆ ಮಾಡ್ಬೇಕು. ಅದೇ ನನಗೆ ಟೆನ್ಷನ್ ಆಗ್ತಾ ಇರೋದು, ನಾನು ಹೆಂಗ್ ಅಡ್ಗೆ ಮಾಡ್ತೀನಿ ಅಂತ. ಸೂಪರ್ ಎಕ್ಸೈಟೆಡ್. ಸೂಪರ್ ಎಕ್ಸೈಟೆಡ್ ಅಂಡ್ ಕುಕಿಂಗ್ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಅದು ಒಂದು ಸ್ಕ್ರೀನ್ ಮೇಲೆ ಕುಕಿಂಗ್ ಮಾಡೋದು ಸಖತ್ ಕಷ್ಟ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಮನೇಲಿ ಕುಕಿಂಗ್ ಮಾಡೋದು ಮಾಡಿದೀನಿ. ಪ್ಲೀಸ್ ಫೀಲ್ ಅಟ್ ಹೋಮ್. ಮನೇನೆ ಅಂತ ಅನ್ಕೊಳ್ಳಿ, ಯಾಕಂದ್ರೆ ನೀವೆಲ್ಲ ನಮ್ಮ ಮನೆ ಮಕ್ಕಳು. ಕರೆಕ್ಟಾ? ಹೌದು. ಫಸ್ಟ್ ಆಫ್ ಆಲ್ ಅಂಜಲಿಗೆ ಒಂದು ಪ್ರಶ್ನೆ ಕೇಳ್ಬೇಕು. ಹೊಸ ಅಕ್ಕ ಹೇಗ್ ಅನಿಸ್ತಾ ಇದಾರೆ? ತುಂಬಾನೇ ಖುಷಿ ಆಗ್ತಿದೆ. ಇವ್ರು ಹೊಸಬ್ರು ಅಂತ ಅನ್ಸದೇ ಇಲ್ಲ. ಯಾಕಂದ್ರೆ ನಂಗಿನ ನೆನಪಿದೆ, ಇವ್ರನ್ನ ಫಸ್ಟ್ ಮೀಟ್ ಮಾಡಿದ್ದು ಸೀಮಂತ ಪ್ರೋಗ್ರಾಮ್ ಟೈಮ್ ಅಲ್ಲಿ. ಇಡೀ ಆಲ್ ಆರ್ಟಿಸ್ಟ್ ಇದ್ರು, ಒಬ್ರು ಮಿಸ್ ಆಗಿರ್ಲಿಲ್ಲ. ಅವಾಗ್ಲೇ ನಾವಿಬ್ರು ಚೆನ್ನಾಗಿ ಅಂದ್ರೆ ಅಕ್ಕ ತಂಗಿರ್ತಾರ ನಮ್ ಬಾಂಡಿಂಗ್ ಬೆಳೆದಿದ್ದು ಅವಾಗ್ಲೇ. ವೆಲ್ಕಮ್ ಮಾಡಕ್ಕೆ ಇಡೀ ತಂಡ ಇತ್ತು. ಫುಲ್ ಫ್ಯಾಮಿಲಿನೇ ಇತ್ತು. ಡಾನ್ಸ್ ಮಾಡಿ ಎಷ್ಟು ಮಜಾ ಮಾಡಿದೀವಿ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಪೊಲೈಟ್ ಇವ್ರಂತೂ. ಸೇಮ್ ಕ್ಯಾರೆಕ್ಟರ್ ಹೇಗಿದೆಯೋ ರಿಯಲ್ ಲೈಫ್ ಅಲ್ಲೂ ಹಾಗೆ, ವೆರಿ ಪೊಲೈಟ್ ಅಂಡ್ ಸ್ವೀಟ್. ಮತ್ತೆ ಇನ್ನೊಂದೇನ್ ಗೊತ್ತಾ, ಹೆಸರು ಕೂಡ ಸೇಮ್ ಇದೆ. ರಿಯಲ್ ಲೈಫ್ ಅಲ್ಲೂ ಆರ್ತಿ, ರಿಯಲ್ ಲೈಫ್ ಅಲ್ಲೂ ಆರ್ತಿನೇ. ಶೋಗ್ ಬಂದಿರೋ ಕಪಲ್ಸ್ ಗೆ ಜಬ್ಬಿ ಮೆಟ್ ಅಂತ ಕೇಳ್ತೀವಿ. ಸೊ ನಿಮ್ಮಿಬ್ಬರ ಜಬ್ಬಿ ಮೆಟ್ ಆಲ್ರೆಡಿ ಅಂಜಲಿ ಹೇಳ್ಬಿಟ್ಟು ಸಿಕ್ಕಿದಿರಾ ಫಸ್ಟ್ ಅಂತ. ಸೊ ನಮ್ ಕಾರ್ಯಕ್ರಮಕ್ಕೆ ಬಂದಿರೋ ಗೆಸ್ಟ್ ಹತ್ರ ನಾವು ಅಪೋಸಿಟ್ ಪರ್ಸನ್ ಗೆ ಪ್ರೀತಿಯಿಂದ ಅಡ್ಗೆ ಮಾಡಿಸ್ತೀವಿ. ಸೊ ನೀವು ಅವ್ರಿಗೊಂದು ಅಡ್ಗೆ ಮಾಡ್ಬೇಕು ಪ್ರೀತಿಯಿಂದ. ನೀವು ಪ್ರೀತಿ ಇಟ್ಕೊಂಡು ಆರ್ತಿ ಅಕ್ಕಂಗೆ ಒಂದು ಅಡ್ಗೆ ಮಾಡ್ಕೊಡ್ಬೇಕು. ನಿಮ್ಮಿಬ್ರು ಕೈಯಲ್ಲೂ ನಮ್ಮ ಮಾಸ್ಟರ್ ಶೆಫ್ ಬಂದು ಒಂದು ಸ್ಪೆಷಲ್ ಅಡ್ಗೆ ಕೂಡ ಮಾಡಿಸ್ತಾರೆ. ಸೊ ಟೋಟಲ್ ನಮಗೆ 3 ಅಡ್ಗೆ ತಿನ್ನೋ ಒಂದು ಅವಕಾಶ. ಸೊ ನೀವಿಬ್ರು ಅಡ್ಗೆ ಮಾಡೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಅಂತೆ, ಹೌದಾ? ನಮ್ಮ ಅಪ್ಪ ಅಮ್ಮ ನೋಡ್ತಿದ್ರೆ ಗ್ಯಾರಂಟಿ ನಗ್ತಾ ಇರ್ತಾರೆ. ನಾನ್ ಆಕ್ಚುಲಿ ಕೋವಿಡ್ ಟೈಮ್ಸ್ ಇಂದ ಅಡ್ಗೆ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಮನೆಯಲ್ಲೇ ಇದ್ನಲ್ಲ, ಸೊ ಐ ಯೂಸ್ ಟು ಕುಕ್ ಮಾಡ್ಕೊಡ್ತದೆ. ಎಲ್ಲರೂ ಮನೆಯವ್ರು ಟೇಸ್ಟ್ ಮಾಡೋರು. ಓಕೆ, ನೀವಿಬ್ರಲ್ಲಿ ಮೊದಲು ಯಾರು ಅಡ್ಗೆ ಮಾಡ್ತೀರಾ? ಇವಳು ಮಾಡಿರೋದು ಹೇಗಿರುತ್ತೆ ಅಂತ ಫಸ್ಟ್ ನಾನ್ ಟೇಸ್ಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಸೊ ನೀವೇ ಫಸ್ಟ್ ಅಡ್ಗೆ ಮಾಡ್ತೀರಾ? ಸೊ ಕಿಚನ್ ಹೋಗಿ ಅಡ್ಗೆ ಸ್ಟಾರ್ಟ್ ಮಾಡೋಣ. ಬನ್ನಿ. ಸೊ ಇವಾಗ ಕಿಚನ್ ಒಳಗ್ ಬಂದಾಯ್ತು. ನೀವಿಬ್ರು ನಮ್ಮ ಕಿಚನ್ ಆಸ್ಥಾನದ ಮಹಾರಾಣಿಯರ್ ತರ. ಓಕೆ, ಸೊ ನಮ್ಮ ಮುದ್ದು ಅಂಜಲಿ ಏನ್ ಮಾಡ್ತಿದ್ದೀರಾ ಇವತ್ತು? ನಾನು ಇವತ್ತು ಆಲ್ಮಂಡ್ ಸ್ಮೂದಿ ಮಾಡ್ತಾ ಇದ್ದೀನಿ. ಅರ್ರೆ, ತುಂಬಾನೇ ಹೆಲ್ದಿ, ತುಂಬಾ ಒಳ್ಳೇದು. ಆಲ್ಮಂಡ್ ಮಿಲ್ಕ್ ಸ್ಮೂದಿ. ಆಲ್ಮಂಡ್ ಮಿಲ್ಕ್ ಸ್ಮೂದಿ. ಓಕೆ, ಅಮೇಝಿಂಗ್. ಸೊ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ. ಅದನ್ನ ವೀಕ್ಷಕರಿಗೆ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬಿಡು. ಬಾಳೆಹಣ್ಣು, ಸೋಕ್ಡ್ ಆಲ್ಮಂಡ್ಸ್, ರಾತ್ರಿ ನೆನ್ಸಿಟ್ಕೊಂಡು ನೆನ್ಸಿಟ್ಕೊಂಡಿರ್ಬೇಕು. ಆಮೇಲೆ ಓಟ್ಸ್ ಯೂಸ್ ಮಾಡ್ಬೇಕು. ಸ್ವಲ್ಪ ಹನಿ, ಗಾರ್ನಿಶ್ ಮಾಡಕ್ಕೆ ಆಲ್ಮಂಡ್ ಮತ್ತೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಮಿಕ್ಸ್ಚರ್ ಇದೆ, ಅದನ್ನ ಗಾರ್ನಿಶ್ ಮಾಡಕ್ಕೆ ಹಾಕ್ತೀನಿ. ಕಟ್ ಮಾಡಿ ಆಲ್ರೆಡಿ ಚಾಪ್ ಡ್ರೈ ಫ್ರೂಟ್ಸ್ ಇದೆ, ಇದು ಜಸ್ಟ್ ಗಾರ್ನಿಶ್ ಮಾಡಕ್ಕೆ ಚೆನ್ನಾಗಿ ಕಾಣ್ಲಿ ಅಂತ ಸ್ಮೂದಿ. ಬಟ್ ಒಳ್ಳೆ ಐಡಿಯಾ. ಆಕ್ಚುಲಿ ಆಲ್ಮಂಡ್ ಸಿಪ್ಪೆ ತಿನ್ನೋದು ಅಷ್ಟು ಹೆಲ್ತಿಗೆ ಒಳ್ಳೇದಲ್ಲ ಅಂತೆ. ಸೊ ಈ ತರ ಸೋಕ್ ಮಾಡಿ ಇಟ್ಕೊಂಡಿದ್ರೆ ಹಾಗೆ ತಿನ್ನೋದಕ್ಕೂ ಇದೇ ತರ ನೀವು ಸೋಕ್ ಮಾಡಿ ತಿನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಹೌದು, ಎಲ್ಲಿಂದ ಕಲ್ತ್ಕೊಂಡೆ ನೀನು? ಇದನ್ನ ನಾನು ಕಲ್ತಿದ್ದು ಒಂದು ಫೇಮಸ್ ಸೆಲೆಬ್ರಿಟಿಯಿಂದ. ಅವ್ರ ಯೋಗ ಸ್ಕಿಲ್ಸ್ ಗೆ ಫೇಮಸ್. ಆ ಸೆಲೆಬ್ರಿಟಿಯಿಂದ ಕಲ್ತಿದ್ದು. ಸೊ ಯಾರು ಅಂತ ಲಾಸ್ಟ್ ಅಲ್ಲಿ
ರಿವೀಲ್ ಮಾಡ್ತೀನಿ, ನೀವು ಕುಡಿದು ನೀವೇ ಗೆಸ್ ಮಾಡ್ತೀರಾ. ಓಕೆ ಓಕೆ ಶುರು ಮಾಡೋಣ. ಶುರು ಮಾಡಿ. ಫಸ್ಟ್ ನಾನು ಬನಾನಾ ಚಾಪ್ ಮಾಡ್ಕೋತೀನಿ. ಚಾಪಿಂಗ್ ಬೋರ್ಡ್ ಪ್ಲೀಸ್. ಫಸ್ಟ್ ಸಿಪ್ಪೆ ನೀಟಾಗಿ ಬಿಡ್ಸ್ಕೊತಾ ಇದ್ದೀನಿ. ಚಿಕ್ಕದಾಗಿ ಸ್ಲೈಸಸ್ ಮಾಡ್ತಾ ಇದ್ದೀನಿ. ಈಗ ನಾನು ಇದನ್ನ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋತೀನಿ ಚೆನ್ನಾಗಿ. ಮಿಕ್ಸಿ ಪಾಸ್ ಮಾಡ್ತೀಯಕ್ಕ? ಸೊ ಫಸ್ಟ್ ನಾವು ಸೋಕ್ಡ್ ಆಲ್ಮಂಡ್ಸ್ ನಾ ಹಾಕ್ತಾ ಇದ್ದೀನಿ. ಫಸ್ಟು ನೀರ್ ಸಮೇತ ಹಾಕ್ತಾ ಇದ್ದೀನಿ, ಯಾಕೆಂದ್ರೆ ಸ್ವಲ್ಪ ಬೇಕು ಅದಕ್ಕೆ. ಫುಲ್ ಒಂದು ಬೌಲ್ ಆಲ್ಮಂಡ್ ಹಾಕ್ತಾ ಇದ್ದೀನಿ. ಇದಾದ್ಮೇಲೆ ಎಲ್ಲ ಫಸ್ಟ್ ನೀಟಾಗಿ ಹಾಕೊಂಡು ಆಮೇಲೆ ಗ್ರೈಂಡ್ ಮಾಡೋಣ ಒಂದೇ ಸಲ. ಸ್ವಲ್ಪ ಹನಿ ಹಾಕ್ತಾ ಇದ್ದೀನಿ, ಶುಗರ್ ಒಂಚೂರು ಟೇಸ್ಟ್ ಬರ್ಲಿ ಅಂತ, ಸ್ವೀಟ್ ಆಗಿರ್ಲಿ ಅಂತ. ನ್ಯಾಚುರಲ್ ಹನಿ. ಆಮೇಲೆ ಹೆಲ್ದಿಯೆಸ್ಟ್ ಆಫ್ ಆಲ್ ಓಟ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಟ್ ಡಿಪೆಂಡ್ಸ್, ನಾನು 2 ಸ್ಪೂನ್ ಹಾಕ್ತೀನಿ. ಥಿಕ್ನೆಸ್ ಬರೋದಕ್ಕೆ, ಫೈಬರ್ ಕಂಟೆಂಟ್, ಸ್ಮೂದಿ ಕನ್ಸಿಸ್ಟೆನ್ಸಿ ಬರ್ಬೇಕಲ್ವಾ, ಹಾಗಾಗಿ ಇದನ್ನ ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ಗ್ರೈಂಡ್ ಆಗಕ್ಕೆ ನೀರ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಾಕು, ಸ್ವಲ್ಪ ಫೈನ್ ಆಗಿ ಗ್ರೈಂಡ್ ಆಗ್ಲಿ. ಓಕೆ, ಸ್ಮೂದಿ ಇಸ್ ರೆಡಿ. ಓಕೆ, 3 ಇಂಗ್ರೀಡಿಯೆಂಟ್ ಅಲ್ಲಿ ಸ್ಮೂದಿ ರೆಡಿ ಆಗಿದೆ ಅಂದ್ರೆ ಓಕೆ, ಸ್ಮೂದಿ ರೆಡಿ. ಕುಡಿಯೋಣ. ಎಸ್. ಸೊ ಈಗ ಗಾರ್ನಿಶ್ ಮಾಡೋ ಟೈಮ್. ಸ್ವಲ್ಪ ಚಾಪ್ಡ್ ಡ್ರೈ ಫ್ರೂಟ್ಸ್ ಇದೆ, ಆಲ್ಮಂಡ್ ಎಲ್ಲ, ಅದನ್ನ ಗಾರ್ನಿಶ್ ಮಾಡೋಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ತೀನಿ. ಸ್ಮೂದಿ ರೆಡಿ ಇದೆ, ಟೇಸ್ಟ್ ಮಾಡ್ಬಿಡೋಣ. ಸೊ ಅಕ್ಕಂಗ್ ಕೊಡು ಅಂಜು. ಥ್ಯಾಂಕ್ ಯು. ಚಿಯರ್ಸ್ ಮಾಡೋಣ. ಓಕೆ, ಇವಾಗ ಚಿಯರ್ಸ್ ಏನೋ ಮಾಡ್ತೀರಾ, ಅದಕ್ಕಿಂತ ಮುಂಚೆ ಮೇನ್ ಡೌಟ್ ಆಮೇಲೆ ರಿವೀಲ್ ಮಾಡ್ತೀನಿ ಅಂತ ಹೌದು, celebrity. ಗೊತ್ತಾಗ್ತಾ ಇಲ್ಲ. ಪ್ರೀತ್ಸೋ ತಪ್ಪ ಸಿನಿಮಾದ ಚಂಡು. ಶಿಲ್ಪಾ ಶೆಟ್ಟಿ. ಎಕ್ಸಾಕ್ಟ್ಲಿ. ಐ ಥಿಂಕ್ ವರ್ಲ್ಡ್ ಫೇಮಸ್ ಅವರು ಅಲ್ವಾ. ಫಿಟ್ನೆಸ್ ಅಂದ ತಕ್ಷಣ ಫಸ್ಟ್ ಮೈಂಡ್ ಬರೋದು ಶಿಲ್ಪಾ ಶೆಟ್ಟಿ ಅವರು. ಅವರ ಒಂದು ರೆಸಿಪಿನ ಹೇಳ್ಕೊಟ್ಟಿದ್ಯಾ. ಐ ಥಿಂಕ್ ಇಟ್ ಇಸ್ ಗೋಯಿಂಗ್ ಟು ಬಿ ವರ್ತ್ ಇಟ್ ಅಂತ. ಇವಾಗ ಇಬ್ರು ಚಿಯರ್ಸ್ ಮಾಡಿ. Cheers! ಸಗದಾಗಿದೆ. ಎಲ್ಲಾ ಫ್ಲೇವರ್ಸ್ ಕೂಡ ಇದೆ, ಬನಾನಾ, ಓಟ್ಸ್ ಅಂಡ್ ಹೆಲ್ದಿ ಕೂಡ. ಸೊ ಐ ಥಿಂಕ್ ಅರ್ಲಿ ಮಾರ್ನಿಂಗ್ ಡ್ರಿಂಕ್ ನಾನು ಇದನ್ನೇ ಫಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನಾಳೆಯಿಂದ. ಓಕೆ, ಸೊ ನಾನು ಸ್ವಲ್ಪ ವೇಟ್ ಟ್ರೈನಿಂಗ್ ಒಂದು ಚೂರ್ ಮಾಡ್ತೀನಿ, ನೋಡೋಣ ಈ ಸ್ಮೂದಿ ರೆಸಿಪಿ ನಾವು ಟ್ರೈ ಮಾಡ್ಬೋದಾ ಅಂತ. ಅರೆ ವಾ, ಐ ಥಿಂಕ್ ಆಗ್ಲೇ ಹೇಳ್ದಂಗೆ ಒಂದೇ ಒಂದು ಗಲ್ಪ್ ಅಲ್ಲಿ ಎಷ್ಟು ಸ್ಟಮಕ್ ಫೀಲಿಂಗ್ ಅಂತ ಅನ್ಸುತ್ತೆ. ಸೊ ಬೆಳಗ್ಗೆ ಈ ಆಫೀಸ್ ಗೋವರ್ಸ್ಗೆ ಅಥವಾ ಬರೀ ಜಿಮ್ಗೆ ಹೋಗೋರು ಅಂತಲ್ಲ, ಗೃಹಿಣಿಯರು ಕೂಡ ಒಂದು ಸ್ಟ್ರೆಂತ್ ಬಿಲ್ಡಿಂಗ್ ಗೆ ಅಥವಾ ನಿಮಗೆ ಕೆಲಸ ಮಾಡೋದಕ್ಕೆ ಸ್ಟಮಕ್ ಫಿಲ್ಲಿಂಗ್ ಹೈ ಪ್ರೋಟೀನ್ ಮೀಲ್ ಬೇಕು ಅಂದ್ರೆ ಐ ಥಿಂಕ್ ದಿಸ್ ಇಸ್ ಅನ್ ಅಬ್ಸಲ್ಯೂಟ್ ಗುಡ್ ಒನ್. ಬೇರೆ ಏನೇನೋ ಪೌಡರ್ಸ್ ಯೂಸ್ ಮಾಡಿ ಮಿಲ್ಕ್ ಶೇಕ್ ಮಾಡೋಕ್ಕಿಂತ ಐ ಥಿಂಕ್ ಇದು ನೀವು ಒಂದು ಹೆಲ್ದಿ ಆಲ್ಟರ್ನೇಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಇದು ಸಖತ್ ಆಗಿರೋ ಆಲ್ಮಂಡ್ಸ್ ಪವರ್ ಪ್ಯಾಕ್ಡ್ ಆಲ್ಮಂಡ್ಸ್ ಬನಾನಾ ಸ್ಮೂದಿ ಮಾಡ್ಕೊಡೋದಕ್ಕೆ. ಸೊ ವೀಕ್ಷಕರೇ, ಈ ಸಖತ್ ಆಗಿರೋ ಸ್ಮೂದಿ ನೀವು ಮನೇಲಿ ಟ್ರೈ ಮಾಡಿ. ಇದು ಮಾಡೋ ವಿಧಾನ ನೋಡ್ಕೊಂಡ್ ಬನ್ನಿ. ಆಲ್ಮಂಡ್ ಮಿಲ್ಕ್ ಸ್ಮೂದಿ ಮಾಡುವ ವಿಧಾನ. ಮೊದಲಿಗೆ ಬಾಳೆಯ ಹಣ್ಣನ್ನು ತೆಗೆದುಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಳ್ಳಿ. ಒಂದು ಮಿಕ್ಸಿ ಜಾರ್ಗೆ ನೆನೆಸಿಟ್ಟ ಬಾದಾಮಿ, ಬಾಳೆಹಣ್ಣು, ಸ್ವಲ್ಪ ಜೇನುತುಪ್ಪ, 2 ಚಮಚ ಓಟ್ಸ್ ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡರೆ ಆಲ್ಮಂಡ್ ಮಿಲ್ಕ್ ಸ್ಮೂದಿ ರೆಡಿ. ಅಂಜಲಿ ಅಲಿಯಾಸ್ ಮಹತಿ. ಈಗ ನಾನು ಮಹತಿಯಾಗೆ ಮಾತಾಡಿಸ್ತೀನಿ. ಸೊ ರಿಯಲ್ ಲೈಫ್ ಅಲ್ಲಿ ನಿಮಗೆ ಸಿಬ್ಲಿಂಗ್ಸ್ ಇದಾರಾ? ಅಣ್ಣ ಇದ್ದಾನೆ. ಅಣ್ಣ ಏನ್ ಮಾಡ್ತಾರೆ? ಅಣ್ಣ MBBS ಫೈನಲ್ ಇಯರ್ ಓದ್ತಾ ಇದ್ದಾನೆ. ಹೆಸರು ವಲ್ಲೀಶ್ ಅಂತ. ನಾವಿಬ್ರು ಈಗ್ಲೂ ಕಿತ್ತಾಡ್ಕೋತೀವಿ. ನನಗೂ ಸಿಟ್ ಜಾಸ್ತಿ, ಅವನಿಗೂ ಸಿಟ್ ಜಾಸ್ತಿ. ಇಬ್ರು ಕಿತ್ತಾಡ್ಕೋತೀವಿ, ಬಟ್ ಅಷ್ಟೇ ಪ್ರೀತಿಯಿಂದ ಇರ್ತೀವಿ. ನಿಮಗೆ ಎಷ್ಟು ಜನ ಸಿಬ್ಲಿಂಗ್ಸ್ ಇದಾರೆ? ನಾನು ನಮ್ಮ ಅಕ್ಕ ಇಬ್ರೆ. ಇಬ್ರೇನಾ? ಹಾ. ಆರ್ ಯು ಶೋರ್? ಯಾಕೆ ಯಾಕಂದ್ರೆ ನಮ್ಮ ಟೀಮ್ ಎಲ್ಲ 3 ಜನ ಇದಾರೆ ಅಂತ ಹೇಳ್ತಿದ್ರು. ಜನನಾ? ಇಲ್ಲ, 3 ಜನ. ನನಗೆ ನಾನು ನಮ್ಮ ಅಕ್ಕ ಅಷ್ಟೇ. ಹೌದು, ಇಲ್ಲ, ಇಬ್ರೆ, ನಾನು ನಮ್ಮ ಅಕ್ಕ. ಒಂದ್ ನಿಮಿಷ ಇರಿ, ನಮ್ ಕ್ಲಾರಿಟಿ ತಗೊಂಡ್ಬಿಡೋಣ. ನಮ್ ಕಿಚನ್ ಟೆಂಟ್ ಅಲ್ಲಿ ತೋರಿಸ್ತೀನಿ ಯಾರ್ಯಾರಂತ. ಓಕೆ, ವಿಡಿಯೋ ಪ್ಲೀಸ್. ಇದು ಯಾರು? ಇದು ನಮ್ಮ ಅಕ್ಕ ಅಕ್ಷತಾ ಅಂತ ಅಲ್ವಾ? ಹೌದು, ಇದು ಅಕ್ಕ ಅಷ್ಟೇ. ನಂಬರ್ 1. ಎರಡನೇದು ನೀವು. ನೆಕ್ಸ್ಟ್ ಇದು ಯಾರು? ಇವ್ರು ನಿಮ್ ಎರಡನೇ ಅಕ್ಕ ತಾನೆ? ನೋ ನೋ ನೋ, ಇದು ನಾನೇ. ನೀವೇನಾ? ಅರೆ
ಎಸ್ ದಟ್ಸ್ ಮೀ. ಹೆಂಗೆ ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಹೆಂಗೆ? ಆಕ್ಚುಲಿ ನಾನು ಪ್ರೊಫೆಷನಲಿ ಫಿಸಿಯೋಥೆರಪಿಸ್ಟ್ ಆಗಿದ್ದೆ. ಸೊ ಐ ಯೂಸ್ ಟು ವರ್ಕ್ as ಫಿಸಿಯೋಥೆರಪಿಸ್ಟ್. ಆಗ ಏನಿತ್ತು, ಬರೀ ಓದೋದು, ತಿನ್ನೋದು, ಮಲ್ಗೋದು, ಕಾಲೇಜ್ಗೆ ಹೋಗು, ಓದು, ತಿನ್ನು, ಮಲ್ಗು. ಸೊ ಐ ಹ್ಯಾಡ್ ಗೇನ್ಡ್ ಅ ಲಾಟ್ ಆಫ್ ವೇಟ್, ಅರೌಂಡ್ 72 to 74. ಅಂಡ್ ಆಗ ಗೊತ್ತಲ್ಲ, ವೇಟ್ ಗೇನ್ ಆದಾಗ ಎಲ್ಲರೂ ನೆಗೆಟಿವ್ ಕಮೆಂಟ್ಸ್ ಕೊಡೋದು, ಹಿಂಗಾಗಿದ್ಯಾ, ಏನ್ ದಪ್ಪ ಆಗ್ಬಿಡಿದ್ಯಾ ಅಂತಲ್ಲ. ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರೂ ನನಗೆ ಫುಲ್ ಆನ್ ಲೈಕ್ ಏನ್ ದಪ್ಪ ಆಗಿದೆ. ನನಗೆ ನಾನ್ ಅಷ್ಟೊಂದು ದಪ್ಪ ಇದೀನಾ ಅಂತ ಅನ್ನಿಸ್ಬಿಡ್ತು. ಒಂದಿನ ಐ ಟುಕ್ ಅ ಡಿಸಿಷನ್, ಫರ್ಮ್ ಡಿಸಿಷನ್, ಸಣ್ಣ ಆಗ್ಲೇಬೇಕು ನೋ ಮ್ಯಾಟರ್ ವಾಟ್. ಆಲ್ಮೋಸ್ಟ್ 6 to 8 months ಸ್ಟ್ರಿಕ್ಟ್ ಡಯಟ್ ಮಾಡಿ, ವರ್ಕ್ಔಟ್ ಮಾಡಿ, ಜಿಮ್ಗೆಲ್ಲ ಹೋಗಿ, ಕಾರ್ಡಿಯೋ ಟ್ರೈನಿಂಗ್, ರನ್ನಿಂಗ್ ಎಲ್ಲ ಮಾಡಿ, ಐ ಲಾಸ್ಟ್ ಆಲ್ಮೋಸ್ಟ್ ಎಷ್ಟು 20 kgs. ಐ ಕೇಮ್ ಡೌನ್ ಟು 20 kgs. 20 kg ಕಮ್ಮಿ ಮಾಡೋದೇನು? ಅಂಡ್ ನನ್ನ ಟ್ರಾನ್ಸ್ಫಾರ್ಮೇಶನ್ ಆದ್ಮೇಲೆ ಲಿಟ್ರಲಿ ನನ್ನ ಕಾಲೇಜ್ ಸೀನಿಯರ್ಸ್ ಎಲ್ಲ ನನಗ್ ಬಂದ್ ಯಾರ್ಯಾರು ಅಡ್ವೈಸ್ ಮಾಡೋರು ಅವ್ರು ಬಂದು ಸಕ್ಕದಾಗಿ ಕಾಣಿಸ್ತಿದ್ಯಾ ಆರ್ತಿ ನೀನು, ಅಡ್ವೈಸ್ ಮಾಡೋರೆಲ್ಲ ಲೈನ್ ಹೊಡಿಯಕ್ಕೆ ಸ್ಟಾರ್ಟ್ ಮಾಡಿದ್ರ? ಸೊ ದಟ್ ವಾಸ್ ಅ ಟ್ರಾನ್ಸ್ಫಾರ್ಮೇಶನ್. ಅಂಡ್ ಮೈಸೂರಲ್ಲಿ ಒಂದು ಶೋ ನಡೆಯುತ್ತೆ, ಮಿಸ್ ಕರ್ನಾಟಕ ಅಂತ, 2019. ಅಂಡ್ ಅಲ್ಲಿ ಹೋದೆ ಕೂಡ. ಅಲ್ಲಿ ಐ ಗಾಟ್ ದ ಟೈಟಲ್ 2019 ಅಲ್ಲಿ. ಎಸ್, ಮಿಸ್ ಕರ್ನಾಟಕ. ನೋಡಿ ಫೋಟೋ. ಹೆಂಗಿದ್ದವ್ರು ಹೆಂಗ ಆಗ್ಬಿಟ್ರಪ್ಪ, ಸಕ್ಕತ್ತಾಗಿ ಕಾಣಿಸ್ತಿದ್ದೀರಾ. ಬಟ್ ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕು ನನಗೆ. ನನ್ನ ಪರಿಚಯದ ಒಬ್ಬ ಹುಡುಗ ಇದ್ದಾನೆ. ಓಕೆ, ಹೆಂಗೆ ದಪ್ಪ ಆಗ್ಬೇಕು ಅಂತ ಒಂದು ಐಡಿಯಾ ಬಂದ್ರೆ ಅವನಿಗೆ ಹುಡುಗಿ ಸಿಕ್ಕಿ ಅವನ ಬಾಳು ಬೆಳಕಾಗುತ್ತೆ ನಿಮ್ಮಿಂದ. ಶ್ಯೂರ್, ಓಕೆನಾ? ಯಾರದು? ಬಾರಪ್ಪ, ಫ್ಯೂಚರ್ ಮಧುಮಗ. ನೀನೇನಪ್ಪ ಮಧುಮಗ? ನಾನೇ. ಟಿಪ್ಸ್ ಪ್ಲೀಸ್. ಅಂಕಲ್, ಈ ಬಿಲ್ಡಪ್ ಸಾಕು, ಫಸ್ಟ್ ಕಾಲ್ ಇಳಿಸಿ. ಆಂಟಿ ನೀವು ಇಲ್ಲೇ ಇದ್ದೀರಾ, ನೋಡಲಿಲ್ಲ. ಮೇಡಮ್, ಐ ಆಮ್ ರಿಯಲಿ ಸಾರಿ. ದಯವಿಟ್ಟು ಟಿಪ್ಸ್ ಕೊಡಿ. ನೀವು ತುಂಬ ಚೆನ್ನಾಗಿ ಟಿಪ್ಸ್ ಕೊಡ್ತೀರಂತೆ. ಕೊಟ್ಟರೆ ಯಾರಾದರೂ ಹುಡುಗಿ ನನ್ನನ್ನು ನೋಡಿ ಸೆಲೆಕ್ಟ್ ಮಾಡಿ ಈ ವರ್ಷದಲ್ಲೇ ಮದುವೆ ಆಗ್ಬಿಡ್ತೀನಿ. ನಾನು ಹೇಳಿದನ್ನೆಲ್ಲ ಮಾಡ್ತೀರಾ? ಏನು ಮಾಡೋಕ್ಕೂ ರೆಡಿ. ಹುಡುಗಿ ಸಿಗ್ಬೇಕಾ? ಹೌದು. ಹಾಗಿದ್ರೆ 10 ಸ್ಕ್ವಾಟ್ ಹೊಡಿರಿ. ಸ್ಕ್ವಾಟ? ನನಗೆ ಶೂಟಿಂಗ್ ಸ್ಪಾಟ್ ಗೊತ್ತು, ಇದು ಯಾವುದೋ ಸ್ಕ್ವಾಟ್ ಗೊತ್ತಾಗ್ತಾ ಇದೆ. ಅಯ್ಯೋ ದೇವ್ರೆ, ನಿಂಗೆ ಇದೆಲ್ಲ ಗೊತ್ತಿಲ್ಲ ಅಂತಾನೆ ಗೊತ್ತಿತ್ತು ನಂಗೆ. ಸ್ಕ್ವಾಟ್ ಅಂದ್ರೆ ತೋರಿಸ್ಬೇಕಾ ಈಗ ನಾನು? ಸರಿ. 3, 2, 1 ಗೋ. ಕೈ ಸ್ಟ್ರೇಟ್ ಇಟ್ಕೊಳ್ಳಿ. ಕಾಲಗ್ಲ ಇಟ್ಕೊಂಡಿದ್ದೀರಾ? ಕೆಳಗೆ ಹೋಗಿ ಬಸ್ಕಿ ಹೊಡಿರಿ. ಪೂರ್ತಿ ಇನ್ನೂ ಕೆಳಗೆ. 10 ಹೊಡಿರಿ ಹಂಗೆ. ಬಸ್ಕಿ ಹೊಡಿಯೋದೇ ಸ್ಕ್ವಾಟ? ಹೌದು. ಕನ್ನಡದಲ್ಲಿ ಹೇಳಿದ್ರೆ ಆವಾಗಲೂ ನಾನೇ ಹೊಡೆದು. ಹೊಡಿರಿ ಹೊಡಿರಿ. 9, 10. ಶೂಟ್ ಆಗಿಲ್ಲ, ಇನ್ನೊಂದ್ಸತಿ ಮಾಡ್ಬಿಡಿ. ಶೂಟ್ ಆಗಿಲ್ಲ, ಇನ್ನೊಂದ್ಸತಿ ಮಾಡ್ಬಿಡಿ. ಹೌದಾ? ಇವಾಗ ಇನ್ನೂ 2 ವರ್ಕೌಟ್ ಇದೆ. 1 ನಿಮಿಷ. ಒಂದೇ ವರ್ಕೌಟ್ ಮಾಡ್ಬಿಟ್ರೆ ನಿಮ್ಗೇನು ಹುಡುಗಿ ಸಿಕ್ಬಿಡ್ತಾಳ? ಇಲ್ಲ ಇಲ್ಲ, ಅದು ಹೇಳ್ಕೊಡಿ. ಓಕೆ, ಪುಷಪ್ ಹೊಡಿರಿ. ಪುಷಪ್ ಅಂದ್ರೆ ಗೊತ್ತು ತಾನೆ? ಪುಷಪ್. ಡಿಪ್ಸ್ ಹೊಡಿಯೋದು ಗೊತ್ತಾ? ಡಿಪ್ಸಾ? ಓಕೆ ಓಕೆ. ನಾನು ಯಾರನ್ನ ಮೇಲೆ ಹಿಂಗ ಹೊಡಿರಿ. ಪುಷ್ 10 ಮಾಡಬೇಕು. ದೇವ್ರೆ. ನಾನು ಹೇಳಿದ್ದು 2 ಕೈ ಪುಷಪ್ ಅಲ್ಲ, 1 ಕೈಯಲ್ಲಿ ಪುಷಪ್ ಮಾಡಿ ಅಂತ. 1 ಕೈ? ಈ ಕಾಂತಂಗೆ ಚಾಲೆಂಜ್. 1 ಕೈಯಲ್ಲಿ ಆರಾಮಾಗಿ ಹೊಡಿತೀನಿ. ಮಾಡಿ ತೋರಿಸಿ, ಆಮೇಲೆ ನೋಡೋಣ. ಮ್ಯೂಸಿಕ್ ಪ್ಲೀಸ್. ಬರ್ಲಿ ಬರ್ಲಿ, ಕಮ್ ಆನ್, ಯು ಕ್ಯಾನ್ ಡೂ ಇಟ್ ಅಂಕಲ್. ಮೇಡಮ್, ನನ್ಗೆ ಈ ಸ್ಕ್ವಾಟು, ವಾಟು, ಶೂಟಿಂಗ್ ಸ್ಪಾಟು ಇವೆಲ್ಲ ಬೇಡ. ಪುಷ್ ಮಾಡಕ್ ಹೋಗಿ ನಾನೇ ಪುಲ್ ಆಗ್ತಾ ಇದೀನಿ ಕೆಳಗಡೆಗೆ. ದಯವಿಟ್ಟು ಅದನ್ನ ಬಿಟ್ಟು ಏನಾದ್ರೂ ಶಾರ್ಟ್ ಕಟ್ ಅಲ್ಲಿ ಐಡಿಯಾ ಇದ್ರೆ ಪ್ಲೀಸ್ ದಯವಿಟ್ಟು ಹೇಳಿ. ಅದನ್ನೇ ನಾನು ಹೇಳೋಣ ಅಂತ ಬಂದೆ. ನೋಡಿದ್ರೆ ನಿಮ್ ಮಸಲ್ಸ್ ಅಂತೂ ಸಖತ್ ವೀಕ್ ಇದೆ. ಇದಕ್ ಬೇಕಾಗಿರೋದು ಪ್ರೋಟೀನ್ ಫುಡ್. ಸೊ ನೀವ್ ಅದನ್ನ ತಿಂದ್ರೆ ದಪ್ಪನೂ ಆಗ್ತೀರಾ, ಹುಡುಗಿನೂ ಸಿಗ್ತಾಳೆ. ಹೌದಾ? ಹಾಗಿದ್ರೆ ಅದೇನ್ ಪ್ರೋಟೀನ್ ಫುಡ್ ಅಂತ ದಯವಿಟ್ಟು ತೋರಿಸಿ. ಬನ್ನಿ ಪ್ಲೀಸ್, ಬನ್ನಿ ಬನ್ನಿ ಬನ್ನಿ. ಹಲೋ ಹಲೋ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಪ್ಲೀಸ್.
ಆಂಕರ್ ಮೇಡಮ್ ದಯವಿಟ್ಟು ಬೇಗ ಸ್ಟಾರ್ಟ್ ಮಾಡಿ. ಅಯ್ಯೋ ನಿಮ್ ಮಾತ್ರ ನೋಡಕ್ ಆಗ್ತಿಲ್ಲ. ಸೊ ನಮ್ಮ ಡಿಶ್ ಹೆಸರೇನು? ಬಾಯ್ಲ್ಡ್ ಎಗ್ ಫ್ರೈಡ್ ರೈಸ್. ಅರೆ ವಾ, ಬಾಯ್ಲ್ಡ್ ಎಗ್ ಫ್ರೈಡ್ ರೈಸ್. ಓಕೆ, ಅಂದ್ರೆ ಹೋಲ್ ಎಗ್ ತಿಂದ್ರೆ Whole egg. ಪ್ರೋಟೀನ್ ಜಾಸ್ತಿ ಸಿಗುತ್ತೆ ಅನ್ನೋ ಐಡಿಯಾ. ಓಕೆ, ಸೊ ಪ್ರೋಟೀನ್ ರಿಚ್ ಬಾಯ್ಲ್ಡ್ ಎಗ್ ಫ್ರೈಡ್ ರೈಸ್ ಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ. ಒಂದ್ಸತಿ ವೀಕ್ಷಕರಿಗೆ ಏನೇನು ಅಂತ ಹೇಳ್ಬಿಡಿ. ಸೊ ಕುಕ್ ಮಾಡೋದಕ್ಕೆ 1 ಹೋಲ್ ಎಗ್ ಬೇಕು. ಇದಕ್ಕೆ ನಾವು ಉಪ್ಪು, ಅಚ್ಕಾರದ ಪುಡಿ, ಧನಿಯಾ ಪುಡಿ ಹಾಕೋತೀವಿ. ಸೆಪರೇಟ್ ಆಗಿ ಫ್ರೈ ಮಾಡ್ಕೊಳ್ಳೋದು. ನಮ್ಗೆ ಒಂದಷ್ಟು ಈರುಳ್ಳಿ, 5 ಹಸಿಮೆಣಸಿನಕಾಯಿ, ಮತ್ತೆ 1 ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಆಮೇಲೆ ಕರಿ ಲೀವ್ಸ್, ಸ್ವಲ್ಪ ಚಾಟ್ ಮಸಾಲ, ಮತ್ತೆ ಸೋಯಾ ಸಾಸ್ ಅಂಡ್ ಬಾಯ್ಲ್ಡ್ ಎಗ್ಸ್ 4-5 ನಿಮಗೆ ಎಷ್ಟು ಬೇಕೋ ಯೂಸ್ ಮಾಡ್ಕೋಬಹುದು. ಲಾಸ್ಟ್ ಅಲ್ಲಿ ರೈಸ್ ಹಾಕೊಂಡು ನಾವು ಫ್ರೈಡ್ ರೈಸ್ ರೆಡಿ ಮಾಡ್ತೀವಿ. ಏನ್ ಮಾಡ್ಬೇಕು? ಸ್ಟೆಪ್ 1. ಒಂದ್ ಚಿಕ್ಕ ಬೌಲ್ ಕೊಡಿ. ಓಕೆ, ಎಗ್ ಕೊಡಿ. ಈಗ 1 ಎಗ್ನ ನಾವು ಬೀಟ್ ಮಾಡ್ಕೊಳ್ಳೋಣ. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಒಂದ್ ಸ್ವಲ್ಪ ಖಾರದ ಪುಡಿ, ಖಾರ ನೋಡ್ಕೊಂಡು. ಇದಾದ ತಕ್ಷಣ ಸ್ವಲ್ಪ ಧನಿಯಾ ಪುಡಿ, ಬೇಕಿದ್ರೆ ನೀವು ಗರಂ ಮಸಾಲ ಏನಾದ್ರೂ ಆಡ್ ಮಾಡ್ಕೋಬಹುದು ಅಕಾರ್ಡಿಂಗ್ ಟು ಯೋರ್ ಟೇಸ್ಟ್. ನೀವು ನೆಕ್ಸ್ಟ್ ಪ್ರೊಸೀಜರ್ ಸ್ಟಾರ್ಟ್ ಮಾಡಿ. ಕಾಂತ ಬೀಟ್ ಮಾಡ್ಕೊಡಿ ಪ್ಲೀಸ್. ಕಂಪ್ಲೀಟ್ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆನಾ? ಬೀಟ್ ಮಾಡ್ಲಿಲ್ಲ ಅಂದ್ರೆ ಅವ್ರು ನನಗ್ ಬೀಟ್ ಮಾಡ್ತಾರೆ. ಅವ್ರು ಅದನ್ನ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ಬಾಯ್ಲ್ಡ್ ಎಗ್ಸ್ ನ ತಗೋತೀನಿ. ಇದನ್ನ ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೇಕು. ಈಗ ನಾವು ಒಂದ್ ಪ್ಯಾನ್ ಅಲ್ಲಿ ಎಣ್ಣೆ ಹಾಕೊಂಡು ಈ ಬಾಯ್ಲ್ಡ್ ಎಗ್ಸ್ ನ ಇದ್ರಲ್ಲಿ ಡಿಪ್ ಮಾಡ್ಕೊಂಡು ಅದನ್ನ ಫ್ರೈ ಮಾಡ್ಕೊಳ್ಳೋಣ. ಅರೆ, ನಾವಿಲ್ಲಿ ಬಳಸ್ತಾ ಇರೋದು ಫಿಯೋನಾ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಒಂದ್ ಸ್ವಲ್ಪ ಎಣ್ಣೆ, ಸೊ ದಟ್ ಈ ಬಾಯ್ಲ್ಡ್ ಎಗ್ಸ್ ನೆಲ್ಲ ಡಿಪ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಾಂದ್ರೆ ಅಂಟ್ಕೊಂಡ್ಬಿಡುತ್ತಲ್ವಾ? ಹೌದು ಹೌದು. ಸೊ ಇವಾಗ ಇದು ಆಕ್ಚುಲಿ ತುಂಬಾ ಇಂಟ್ರೆಸ್ಟಿಂಗ್ ಡಿಶ್, ಎಸ್ಪೆಷಲಿ ಜಿಮ್ ಗೋವರ್ಸ್ ಗೆ. ಹೌದು. ನೋಡಿ, ನಂತರ ಈ ತರ ಬಾಡಿ ಬೇಕಂದ್ರೆ ಕಾಂತ, ಈ ತರ ಹೌದು, ಮಸಲ್ಸ್ muscle ಬೇಕಂದ್ರೆ quality ನೀವು ನೋಡಿ, oh my ಅಲ್ವಾ? God. ಇದೇ ತರ ಎಗ್ ಒಳಗೆ ಎಗ್ ಡಿಪ್ ಮಾಡಿ ಫ್ರೈ ಮಾಡ್ಬೇಕು ಸ್ಟಾರ್ಟಿಂಗು. ಈಗ ಬಾಯ್ಲ್ಡ್ ಎಗ್ ನ ಇದ್ರಲ್ಲಿ ಡಿಪ್ ಮಾಡಿ ಇಲ್ಲಿ ಫ್ರೈ ಮಾಡಕ್ ಹಾಕೋಣ. ನೋಡಕ್ಕೆ ಎಷ್ಟು ಟೇಸ್ಟಿ ಅನ್ಸ್ತಾ ಇದೆ. ಅಂದ್ರೆ ಒಳ್ಳೆ ಕೋಟಿಂಗ್ ಬರುತ್ತಲ್ವಾ? ಒಳ್ಳೆ ಕೋಟಿಂಗ್. ನೀವು ಆಮ್ಲೆಟ್ ಹೆಂಗ್ ಮಾಡ್ಕೊಂಡು ತಿಂತೀರಾ ಆ ತರದ ಕೋಟಿಂಗ್ ಬರುತ್ತೆ. ಸೊ ಒಂದಿನಕ್ಕೆ ಎಷ್ಟು ಮೊಟ್ಟೆ ತಿನ್ಬೇಕು ಒಬ್ಬ ಮನುಷ್ಯ? ನಾನ್ ಯೂಶಲಿ ಎವ್ರಿ ಡೇ ಒಂದು 6 to 8 eggs ತಿಂತೀನಿ. ಯಾ, ಎಗ್ ವೈಟ್ಸ್ ತಿಂದ್ರೆ ಸಾಕು, ಎಲ್ಲೋ ತಿನ್ಬೇಕು ಅಂತ ಇಲ್ಲ. ಅಂದ್ರೆ ಅವ್ರು ಹೇಳ್ತಾರಲ್ಲ, ಒಂದೇ ಸಲ ಅಲ್ಲ, ಆಫ್ಟರ್ನೂನ್ 3 eggs ಇರ್ಬೋದು, ಈವ್ನಿಂಗ್ 3 eggs ಇರ್ಬೋದು, ಆತರ ಡಿವೈಡ್ ಮಾಡ್ಕೊಂಡು ತಿಂತೀನಿ. ಓಕೆ. So, ಅಂದ್ರೆ ನಮ್ weight ಎಷ್ಟಿರುತ್ತೋ ಅದ್ರ depending ಡಬಲ್ upon your ಪ್ರೋಟೀನ್ body. ತಿನ್ಬೇಕು ಅಂತ ಹೇಳ್ತಾರೆ. ಸೊ ಹೌದು. ಅಷ್ಟು ಮೊಟ್ಟೆ ತಿಂದ್ರೆ ಅಷ್ಟು ಹೌದು, ಪ್ರೋಟೀನ್ ಹುಡುಗರೇ ಸಿಗುತ್ತೆ. ಆಲ್ಮೋಸ್ಟ್ 15 to 20 eggs ತಿಂತಾರೆ ದಿನಕ್ಕೆ. ಸೊ ಇನ್ನೊಂದ್ ಕಡೆನೂ ನೀಟಾಗಿ ಫ್ರೈ ಆಗ್ಬೇಕು. ಇದಾದ ತಕ್ಷಣ ಇದನ್ನ ಸೈಡ್ಗೆ ಇಟ್ಟು ನೆಕ್ಸ್ಟ್ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಇದು ಅಷ್ಟೇ ಉಳಿತು. ನಿಮ್ ಎಕ್ಸ್ಟ್ರಾ ಎಗ್ಸ್, ಬಾಯ್ಲ್ಡ್ ಎಗ್ಸ್ ಬೇಕಿದ್ರೆ ಕಟ್ ಮಾಡ್ಕೊಂಡು ಇದನ್ನ ಡಿಪ್ ಮಾಡಿ ಮತ್ತೆ ಒಂದ್ ಕೆಲಸ ಮಾಡ್ಬಿಡಿ, ಅದನ್ನೇ ಕುಡ್ಕೊಂಡ್ಬಿಡಿ ನೀವು. ಆಕ್ಚುಲಿ ರಾ ಎಗ್ ತುಂಬಾ ಒಳ್ಳೇದು, ಕುಡಿಬಹುದು. ಕುಡಿತೀರಾ? ಅದು ಬೇಡ ಬೇಡ ಬೇಡ, ಅದು ಖಾರದ ಪರವಾಗಿಲ್ಲ. ಪುಡಿ ಎಲ್ಲ ಇಲ್ಲ, ಇಲ್ಲ, ಏನು ಕುಡೀರಿ ಹಾಕಿಲ್ಲ ಹೇಳ್ತೀನಿ, ಅಂದ್ರೆ ಕುಡೀರಿ, ಕುಡಿತಾರೆ. ಕುಡೀರಿ. ಪರವಾಗಿಲ್ಲ. ಇಲ್ಲ, ಇಲ್ಲ, ಕುಡಿಬೇಕು ನೀವು. ಅಯ್ಯೋ. ಅದೇನ್ ಗೊತ್ತಾ, ಈ ತರ ಮೊಟ್ಟೆ protein ಕುಡಿದ್ರೆ ಇದನ್ನ ಒಳ್ಳೆ ಹಂಗೆ ಪ್ರೋಟೀನ್ ತಗೊಂಡ್ರೆ ಒಳ್ಳೆ ಬೀಳ್ತಾರೆ. protein. ಕುಡೀರಿ, ಹೌದಾ? ಕುಡೀರಿ, ಕುಡೀರಿ. ಹಾ, ಅದು ಈ ಫ್ರೈ ಆಗಿರೋ ಎಗ್ನ ಒಂದ್ ಪ್ಲೇಟ್ಗೆ ಹಾಕೊಳ್ಳೋಣ. 1 ನಿಮಿಷ. ಸೊ ಈಗ ಇದೇ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ, ಮತ್ತೆ ಎಕ್ಸ್ಟ್ರಾ ಆಯಿಲ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಸರಿ. ಸೊ ಈಗ ಎಣ್ಣೆ ಬಿಸಿ ಆಗಿದೆ ಆಲ್ರೆಡಿ. ಇದಕ್ಕೆ ಈರುಳ್ಳಿ, ಜಾಸ್ತಿ ಈರುಳ್ಳಿ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಜಾಸ್ತಿ ಇರುತ್ತೆ. ಹೌದು, ಈರುಳ್ಳಿ ಸ್ವಲ್ಪ ಜನಕ್ಕೆ ತುಂಬಾನೇ ಇಷ್ಟ ಇರುತ್ತೆ. ಸೊ ಎಷ್ಟು ಬೇಕೋ ನೀವು ಅಷ್ಟು ಹಾಕೋಬಹುದು. 1.5 ಈರುಳ್ಳಿ ತಗೊಂಡಿದ್ದೀನಿ. ಹಸಿಮೆಣಸಿನಕಾಯಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡ್ಕೊಂಡು. ನೆಕ್ಸ್ಟ್ ಕ್ಯಾರೆಟ್, ಲಾಸ್ಟ್ ಅಲ್ಲಿ ಕರಿ ಲೀವ್ಸ್ ಸ್ವಲ್ಪ ಹಾಕೊಳ್ಳೋಣ, ಜಾಸ್ತಿ ಬೇಡ. ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟ್. ಸೊ ಆನಿಯನ್ ಸ್ವಲ್ಪ ಬ್ರೌನ್ ಆಗೋ ತನಕನೂ ಫ್ರೈ ಮಾಡ್ಕೋಬೇಕು. ಆಹಾ, ಆ ಒಗ್ಗರಣೆ ಫ್ಲೇವರ್ ಇಡೀ ಕಿಚನ್ ತುಂಬಾ ಹರಡ್ಕೊಂಡು ಘಮ ಘಮ ಅಂತ ಇದೆ. ಈಗ ನಾವು ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಈ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ಮೇಲೆ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಉಪ್ಪು ಹಾಕಿದ ತಕ್ಷಣ ವೆಜಿಟೇಬಲ್ಸ್ ಇನ್ನೂ ಜಾಸ್ತಿ ಬೇಗ ಬಾಯ್ಲ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಬೇಗ ಕುಕ್ ಆಗ್ಬಿಡುತ್ತೆ. ಇದಾಗಿದ ತಕ್ಷಣ ಸ್ವಲ್ಪ ಚಾಟ್ ಮಸಾಲ, ಚಟ್ಪಟ ಟೇಸ್ಟ್ ಕೊಡಕ್ಕೆ. ಸೋಯಾ ಸಾಸ್ ಅಥವಾ ರೆಡ್ ಚಿಲ್ಲಿ ಸಾಸ್ ಒಂದು 2-3 ಸ್ಪೂನ್. ಐ ಥಿಂಕ್ ಚೆನ್ನಾಗಿ ಕುಕ್ ಆಗಿದೆ. ಚೆನ್ನಾಗಿ ಕುಕ್ ಆಗಿದೆ. ಈಗ ನಾವು ರೈಸ್ ನ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ಬಾಸ್ಮತಿ ರೈಸ್ ಹಾಕಿದ್ರೆ ಚೆನ್ನಾಗಿರುತ್ತೆ. ರೆಗ್ಯುಲರ್ ರೈಸ್ ಹಾಕ್ಬೋದು, ಬ್ರೌನ್ ರೈಸ್ ಹಾಕೊಂಡು ಮಾಡ್ಬೋದಲ್ಲ. ಸೊ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ.
ಲಾಸ್ಟ್ ಅಲ್ಲಿ ನಾವು ಆಗ್ಲೇ ಫ್ರೈ ಮಾಡ್ಕೊಂಡಿದ್ವಲ್ಲ Okay. ಆ ಎಗ್ ನ ಆಡ್ ಮಾಡೋಣ. ಡೆಫಿನೆಟ್ಲಿ ನಾನು ಇದನ್ನ ಎಗ್ ಇಲ್ದೆ ಟ್ರೈ ಮಾಡ್ತೀನಿ. ಯಾ ಇಟ್ ಲುಕ್ಸ್ ಸೋ ಡೆಲಿಷಿಯಸ್. ಸೊ ಈಗ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಬಾಯ್ಲ್ಡ್ ಎಗ್ ನ ಅದನ್ನ ಇದಕ್ಕೆ ಆಡ್ ಮಾಡ್ಕೊಳ್ಳೋಣ. ಅರೆ ಓಕೆ, ಯೂಶಲಿ ಎಗ್ ಫ್ರೈಡ್ ರೈಸ್ ಅಲ್ಲಿ ಎಗ್ ಎಲ್ಲ Egg ತುಂಬಾ beat ಪುಡಿ ಪುಡಿ ಮಾಡ್ಬಿಡ್ತಾರೆ. ಆಗ್ಬಿಟ್ಟಿರುತ್ತೆ. ಹೌದು. ಈ ತರ ಮಾಡಿ ತಿಂದಾಗ ಹೋಲ್ ಎಗ್ ಅದ್ರಲ್ಲಿರುವಂತ ಪ್ರೋಟೀನ್ Yes. ಅಷ್ಟು ಬಾಯೊಳಗೆ ಹೋಗುತ್ತಲ್ಲ, ಅಮೇಸಿಂಗ್. ಈಗ ಲಾಸ್ಟ್ ಅಲ್ಲಿ ಏನ್ ಉಳ್ಕೊಂಡಿದೆ, ಕೊತ್ತಂಬರಿ ಸೊಪ್ಪು. ಅದನ್ನ ಲಾಸ್ಟ್ ಅಲ್ಲಿ ಹಾಕ್ಲಾ? ಉದುರಿಸ್ಕೊಳ್ಳೋಣ. ಹಾ, ಸೊ ಇದು ರೆಡಿ ಆಗಿದೆ. ಒಂದ್ ಬೌಲಿಗೆ ಸರ್ವ್ ಮಾಡೋಣ. ಅಯ್ಯೋ ಬೇಗ ಹಾಕೊಡಿ. ಅದನ್ನ ತಿಂದಿದ ತಕ್ಷಣ ಹಂಗೆ ಹುಡುಗಿ ನನ್ನ ನೋಡ್ತಾ ಇದ್ದಂಗೆ ಓಡ್ ಬಂದು ತಪ್ಕೊಂಡ್ಬಿಡ್ಬೇಕು. ಈಗ ಕೆಚಪ್. ಫೈನಲಿ ಬಾಯ್ಲ್ಡ್ ಎಗ್ ಫ್ರೈಡ್ ರೈಸ್ ರೆಡಿ ಆಗಿದೆ. ಕಾಂತ ಸ್ಪೂನ್ ಇಸ್ ಹಿಯರ್. ಕಾಂತ, ಹಾ. ಒಂದು ಮೊಟ್ಟೆಯಲ್ಲಿ 6.3 ಗ್ರಾಮ್ ಪ್ರೋಟೀನ್ ಇರುತ್ತೆ. ಇಲ್ಲ ಅಂದಾಜ್ 4-5 ಎಗ್. Okay. ಸೊ ಇಮ್ಯಾಜಿನ್ ಮಾಡಿ ಎಷ್ಟು ಪ್ರೋಟೀನ್, ಎಷ್ಟು ಮಸಲ್ ಬರುತ್ತೆ ಹೌದು, ನಿಮ್ಗೆ ಅಂತ. ಇಷ್ಟು ಪ್ರೋಟೀನ್ ನಾನು ಒಬ್ನೇ ತಿಂತೀನಿ, ನಿಮ್ಗೆ ಯಾರಿಗೂ ಕೊಡಲ್ಲ. ನಾನ್ ಮಾಡಿದ್ ನಾನು ಟೇಸ್ಟ್ ಮಾಡ್ಬೇಕು, ನಾನು ಅವ್ರು taste taste ಮಾಡ್ಬೇಕು. ಈಗ ಒಂದ್ ಕೆಲಸ ಮಾಡಿ, ನೀವ್ ಹೆಂಗಿದ್ರು ಮನೇಲಿ ಮಾಡ್ಕೊಂತೀರಲ್ವಾ, ಮನೇಲಿ ಮಾಡ್ಕೊಳ್ಳಿ. ನೀವು ಇಲ್ಲಿ ನೋಡ್ಕೊಂಡಿದ್ದೀರಾ, ನೀವು ಮನೇಲಿ ಮಾಡ್ಕೊಳ್ಳಿ. ಅದೆಲ್ಲ ಗೊತ್ತಿಲ್ಲ, ನಾನು ಒಬ್ನೇ ತಿಂತೀನಿ. ಇವಾಗ ಓಹೋ ಸರಿ ಆಯ್ತು. ಹುಡುಗಿ ಬೇಕಾ ಬೇಡವಾ? ಬೇಕು. ಮತ್ತೆ ಮೊದ್ಲೇ ಹೇಳಿದ್ರೆ ಹುಡುಗಿರ್ ಶಾಪ ಅಂತ, ನಿಮ್ಗಳ ಶಾಪ ಬಿದ್ರು ಕಷ್ಟ ಆಗುತ್ತೆ. ಸರಿ, ಶೇರ್ ಮಾಡ್ತೀನಿ. ಫಸ್ಟ್ ನಾನ್ ತಿಂತೀನಿ. ತುಂಬಾ ಚೆನ್ನಾಗಿದೆ. ಹೌದಾ? ನಿಜ ಸಕ್ಕತ್ತಾಗಿದೆ. ಟೇಸ್ಟ್ ಮಾಡಿ. ಅಲ್ಲ ಕಾಂತು, ನೀವ್ ತಿಂತಾ ಇರೋದ್ ನೋಡಿದ್ರೆ ಎಷ್ಟು ಕ್ಯೂಟ್ ಅನ್ಸುತ್ತೆ. ನಿಮ್ಗೆ ಯಾಕೆ ಹುಡುಗಿರ್ ಬೀಳ್ತಿಲ್ಲ? ಯಾಕೋ ಬೀಳ್ತಲ್ಲ, ಅದೇ ಗೊತ್ತಾಗ್ತಲ್ಲ. ಅದೇ ನೀವ್ ಹೇಳ್ದಂಗೆ ಎಲ್ಲಾರು ಶಾಪ ತಟ್ಟಿರ್ಬೇಕು. ಇನ್ಮೇಲೆ ನಾನು ಯಾವ ಹುಡುಗಿನೂ ರೇಗ್ಸಲ್ಲ. ಸಾರಿ ಆಂಟಿ, ಅಲ್ಲ ಸಾರಿ ಅಂಜು. ಚೆನ್ನಾಗಿದೆ. ಚೆನ್ನಾಗಿದೆ. ನಮ್ಮ ಗೆಸ್ಟ್ಗಳು ಟೇಸ್ಟ್ ಮಾಡಿದ್ರ ಮೇಲೆ ಈಗ ನನ್ನ ಸರ್ದಿ. ಸೊ ದಿನಾ ಮೊಟ್ಟೆ ತಿನ್ನೋರ್ಗೆ ಇದೊಂದು ಡಿಫ್ರೆಂಟ್ ವೆರೈಟಿ. ತಿಂತಾ ಇದ್ದಂಗೆ ಅಂದ್ರೆ ವೆಜಿಟೇಬಲ್ಸ್ ಇರೋ ಒಂದು ಎಸೆನ್ಸ್ ಸಿಗುತ್ತೆ. ಜೊತೆಗೆ ತುಂಬಾ ಸ್ಪೈಸಿನೂ ಇಲ್ಲ, ಜಾಸ್ತಿ ಮಸಾಲ ಇಲ್ಲ. ಆ ಫ್ಲೇವರ್ ಚೆನ್ನಾಗಿದೆ. ಕಡಿಮೆ ಇಂಗ್ರೀಡಿಯೆಂಟ್ಸ್, ಅಂದ್ರೆ ಗಾರ್ಲಿಕ್ ಹಾಕ್ದಿರಾ ಒಂಥರ ಸಖತ್ತಾಗಿ ಇರುವಂತಹ ಫ್ರೈಡ್ ರೈಸ್. ವೀಕೆಂಡ್ ಗಳಲ್ಲಿ ಮನೇಲಿ ಫ್ರೀ ಆಗಿದ್ದಾಗ ಆರಾಮಾಗಿ ಮಾಡ್ಕೊಂಡು ಸಿನಿಮಾ ನೋಡ್ಕೊಂಡು ತಿನ್ನುವಂತಹ ಒಂದು ಅಡ್ಗೆ ಅಂತ ಹೇಳ್ಬೋದು. ಸೊ ಈ ಒಂದು ಬಾಯ್ಲ್ಡ್ ಎಗ್ ಫ್ರೈಡ್ ರೈಸ್ ಮಾಡುವಂತಹ ವಿಧಾನ ಹೀಗಿದೆ, ನೋಡ್ಕೊಂಬನ್ನಿ. ಬಾಯ್ಲ್ಡ್ ಎಗ್ ಫ್ರೈಡ್ ರೈಸ್ ಮಾಡುವ ವಿಧಾನ. ಒಂದು ಮೊಟ್ಟೆಯನ್ನ ಒಂದು ಬೌಲ್ಗೆ ಒಡೆದುಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಹಾಕಿ ಬೀಟ್ ಮಾಡಿಕೊಳ್ಳಿ. ಬೇಯಿಸಿದ ಮೊಟ್ಟೆಯನ್ನ ಕಟ್ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆಯನ್ನ ಹಾಕಿಕೊಂಡು ಬೀಟ್ ಮಾಡಿಕೊಂಡಂತಹ ಮಿಶ್ರಣಕ್ಕೆ ಡಿಪ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಿ. ನಂತರ ಅದೇ ಪ್ಯಾನ್ಗೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಕ್ಯಾರೆಟ್, ಕರಿಬೇವು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಸ್ವಲ್ಪ ಚಾಟ್ ಮಸಾಲ, ಸೋಯಾ ಸಾಸ್ ಹಾಕಿ ಫ್ರೈ ಮಾಡಿಕೊಂಡು ಅನ್ನವನ್ನ ಸೇರಿಸಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ. ನಂತರ ಫ್ರೈ ಮಾಡಿಕೊಂಡಂತಹ ಮೊಟ್ಟೆಯನ್ನ ಸೇರಿಸಿಕೊಂಡರೆ ಬಾಯ್ಲ್ಡ್ ಎಗ್ ಫ್ರೈಡ್ ರೈಸ್ ರೆಡಿ. ಸಖತ್ತಾಗಿರೋ ಫ್ರೈಡ್ ರೈಸ್ ತಿಂದ್ವಿ. ಈಗ ಜೋಶ್ ಏನೋ ಡಬಲ್ ಆಗಿದೆ. ಸೊ ನಿಮ್ಮ ಸೆಟ್ ಒಂದು ಸ್ಪೆಷಲ್ ವಿಡಿಯೋ ಇದೆ, ಅದನ್ನ ನೋಡೋಣ. ಓಕೆ, ವಿಡಿಯೋ ಪ್ಲೀಸ್. ಹಾಯ್ ಆರ್ತಿ. ಹಾಯ್ ಮಹತಿ. ಹಾಯ್ ಟಾಮಿ. ಹಾಯ್ ಆರ್ತಿ. ಹಾಯ್ ಮಹತಿ. ನಾನು ಆರ್ತಿನ ಫಸ್ಟ್ ನೋಡಿದಾಗ ಯಾರೋ ದೊಡ್ಡ ಮಾಡೆಲ್ಲು, ಅವಳ ಫಿಸಿಕ್ಕು ಹಾಗೆ ಇತ್ತು. ನಮಗ್ ಹೊಂದ್ಕೋತಾಳೋ ಇಲ್ವೋ ಅನ್ನೋದೊಂದು ಡೌಟ್ ಇತ್ತು. ಆದ್ರೆ ಅವಳು ಎಷ್ಟು ಚೆನ್ನಾಗಿ ಜೆಲ್ ಆದ್ಲು ಅಂದ್ರೆ ಮ್ಯಾಕ್ಸಿಮಮ್ ಟೈಮ್ ಅವಳು ನನ್ನ ಜೊತೆಗೆ ಕಳೆದಿದ್ದು. ಮಹತಿ ಹೆಂಗೆ ಅಂದ್ರೆ ಯಾವಾಗ್ಲೂ ಎನಿ ಟೈಮ್ ಗಾಬ್ರಿಲೇ ಇರ್ತಾಳೆ. ಯಾವಾಗ್ಲೂ ಬಿದ್ದು ಓಡ್ಕೊಂಡ್ ಬರ್ತಾಳೆ. ಇನ್ನೊಂದ್ ವಿಷಯ ಮಹತಿ ಬಗ್ಗೆ ಹೇಳ್ಬೇಕು ಅಂದ್ರೆ ಹೈಲಿ ಟ್ಯಾಲೆಂಟೆಡ್, ನೋಡಕ್ ತುಂಬಾ ಚಂದ, ಎಲ್ಲಾ ರೀತಿಯಲ್ಲೂ ಜಾಣೆ ಅಂತ ಹೇಳ್ತೀವಿ. ಸೆಟ್ಟಲ್ಲಿ 3 ಟಾಸ್ಕ್ ಮಾಡ್ತಾಳೆ ಅವಳು. ಆಕ್ಟಿಂಗ್ ಮಾಡ್ತಾಳೆ, ಹಾಡು ಹೇಳ್ತಾ, ಓದ್ತಾ ಇರ್ತಾಳೆ, ಬರೀತಾ ಇರ್ತಾಳೆ. ಸೆಟ್ಟಲ್ಲಿ ತುಂಬಾ ಹಸ್ವಾದಾಗ ನೆನಪಾಗೋದೇ ಆರ್ತಿ. ಯಾಕೆಂದ್ರೆ ಅವಳು ರುಚಿಯಾಗಿ ವೆರೈಟಿ ಆಗಿ ಆನ್ಲೈನ್ ಅಲ್ಲಿ ಫುಡ್ ಆರ್ಡರ್ ಮಾಡ್ಕೊಡ್ತಾಳೆ. ಕೂಡ ಬಹಳ ಕ್ಯೂಟ್, ಮತ್ತೆ ಎಲ್ಲರನ್ನು ನಗಿಸ್ತಾ ಇರ್ತಾರೆ. ಟಾಮಿ ಅಂದ ತಕ್ಷಣ ನನಗೆ ನೆನಪಾಗೋದು ಒಂಥರ ಸ್ಲೋ. ಹೆಂಗೆ ಅಂತ ಹೇಳ್ತೀನಿ, ನಮ್ಮ ಸೆಟ್ಟಲ್ಲಿ ಒಂಥರ ಹೀರೋಯಿನು ಟಾಮಿ. ಯಾಕಂದ್ರೆ ಹೀರೋಯಿನ್ಗಿಂತ ಲೇಟಾಗಿ ರೆಡಿ ಆಗೋದು ನಮ್ಮ ಸೆಟ್ಟಲ್ಲಿ. ಹೀರೋನು ಟಾಮಿ. ಹೆಂಗೆ ಅಂದ್ರೆ ಹೀರೋಗಿಂತ ಲೇಟಾಗಿ ಬರೋದು ಟಾಮಿ. ಟಾಮಿ ಪ್ರೊಡ್ಯೂಸರ್ ನೋ ಚಾನ್ಸೇ ಇಲ್ಲ. ನಂದು ತುಂಬಾ ಸೀರಿಯಸ್ ಕ್ಯಾರೆಕ್ಟರ್, ನಗೋದಂತೂ ಇರೋದೇ ಇಲ್ಲ. ಬಟ್ ಟಾಮಿ ಜೊತೆ ಸೀನ್ ಇರೋ ಅಂತ ಅವ್ರು ರಿಯಾಕ್ಟ್ ಮಾಡ್ತಾರೆ ನನ್ನ ಜೊತೆ. ನಾನು ಪ್ರತಿ ಸಾರಿ ನಗ್ತೀನಿ, ರೀಟೇಕ್ ಆಗೇ ಆಗುತ್ತೆ.
ನೀವೆಲ್ಲ ಪರಿಮಳ ಕಿಚನ್ ಇಂದ ಹೋಗಿರೋದು. ನನ್ನ ಮರ್ಯಾದೆ ಉಳಿಸಿ ಚೆನ್ನಾಗಿ ಅಡುಗೆ ಮಾಡಿ. ನಿಮ್ಗಳ ಭವಿಷ್ಯ ಉಜ್ವಲವಾಗಿರ್ಲಿ. 3 ಜನಕ್ಕೂ ಆಲ್ ದ ಬೆಸ್ಟ್. ತುಂಬಾ ಸಕ್ಸಸ್ಫುಲ್ ಆಗಿ ಖುಷಿಯಾಗಿರಿ. ಮಹತಿ, ಆರ್ತಿ, ಆಲ್ ದ ಬೆಸ್ಟ್ ಫಾರ್ ಯೋರ್ ಫ್ಯೂಚರ್. ಲವ್ ಲವ್ ಲವ್. ಥ್ಯಾಂಕ್ ಯು. ಸೋ ಸ್ವೀಟ್. ಓ ಮೈ ಗಾಡ್. ಸೋ ಸ್ವೀಟ್, Very sweet. ನಿಮಗೆ ಸ್ಟೋರೀಸ್ ಎಲ್ಲ ಕೇಳಿ ತುಂಬಾನೇ ಖುಷಿ ಆಯ್ತು. ಈಗ ಇದೇ ಖುಷಿನಲ್ಲಿ ನಿಮ್ಮ ಹತ್ರ ಅಡ್ಗೆ ಮಾಡಿಸೋದಕ್ಕೆ ಯಾರು ಬರ್ತಾ ಇದಾರೆ? ನಮ್ಮ ಮಾಸ್ಟರ್ ಶೆಫ್. Okay. Nice. ಸೊ ಯಾವ ತರ ಅಡ್ಗೆ ಮಾಡ್ತಾರೆ ಕಿಚನ್ ಗೆ ಹೋಗಿ ನೋಡೋಣ. Sure. ಬನ್ನಿ ಪ್ಲೀಸ್. ಓಕೆ, ಸೊ ನಮ್ಮ ಗೆಸ್ಟ್ ಗಳ ಕೈಯಲ್ಲಿ ಸ್ಪೆಷಲ್ ಅಡ್ಗೆ ಮಾಡಕ್ಕೆ ಬರ್ತಾ ಇದ್ದಾರೆ ನಮ್ಮ ಸ್ಪೆಷಲ್ ವ್ಯಕ್ತಿ. ಯಾರು? ನಮ್ ಬಾಸು ಅಲಿಯಾಸ್ ಮಾಸ್ಟರ್ ಶೆಫ್ ಶೋಭಾ ಜೋಜಿಗಾ. ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಇಬ್ಬರಲ್ಲ 3 ಜನ ಗೆಸ್ಟ್. ಇದರಲ್ಲಿ ಸ್ಪೆಷಲ್ ಗೆಸ್ಟ್ ಬಂದು ನಮ್ಮ ಸ್ಟಾರ್ ಕಲಾವಿದ್ರು, ಸೆಂಟ್ರಲ್ ಇರೋ ದ ವೆರಿ ಹ್ಯಾಂಡ್ಸಮ್ ಕಾಂತ ಅವರು. ನಟರು ಅವರು ಅಲ್ವಾ? ಅದ್ಭುತವಾದ ನಟರು. ಅವ್ರಿಗೆ ಆಕ್ಚುಲಿ ಹುಡುಗಿ ಬೇಕಂತೆ, ಅದಕ್ಕೋಸ್ಕರ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈಗ ತಾನೇ ಒಂದು ಪ್ರೋಟೀನ್ ಫುಡ್ ಮಾಡ್ಕೊಟ್ಟಿದ್ದೀನಿ. ಸ್ವಲ್ಪ ಪರವಾಗಿಲ್ಲ, ಬೆಟರ್ ಅನ್ಸ್ತಿದ್ರ ನೀವು? ಹೌದು. ಇನ್ನೊಂದ್ ಸ್ವಲ್ಪ ಜಬರ್ದಸ್ತ್ ಮಾಡೋಣ ಅಂತ ನಾನ್ ಮಾಡ್ತಿರೋದು ಪ್ರೋಟೀನ್ ಡಿಶ್. ಅಮೇಜಿಂಗ್. ನಿಮಗ್ ನೋಡಿ ಪ್ಲಸ್ ಪಾಯಿಂಟ್. ಡಬಲ್ ಪ್ರೋಟೀನ್ ಇವತ್ತು. ನೋಡಿ ಡಿಶ್ ಹೆಸರು ಏನಂತ ಹೇಳ್ಬಿಡ್ತೀನಿ. 2 minutes ಚಿಕನ್. ಚಿಕನ್. ಚಿಕನ್ ಬ್ರೆಸ್ಟ್ ತಗೊಂಡಿದೀನಿ. ನೋಡಿ, ಬ್ರೆಸ್ಟ್ ಅನ್ನ ಸಣ್ಣ ಕಟ್ ಮಾಡ್ಕೊಂಡು ಈ ರೀತಿ ಮಾಡ್ಕೊಂಡಿರೋದು ಆಯ್ತಾ. ಕೊತ್ತಂಬರಿ ಸೊಪ್ಪಿದೆ, ಈರುಳ್ಳಿ ಇದೆ, ಉಪ್ಪಿದೆ, ಮೆಣಸ್ಕಾಳು, ತುಪ್ಪ. ಇಷ್ಟೇ ಈ ಡಿಶ್ಗೆ ಬೇಕಾಗಿರುವಂತದ್ದು. ಸೊ ಇದನ್ನ ನೀವು ಅತಳ ವಿತಳ ಪಾತಾಳದಲ್ಲೂ ಕೇಳಿದೀರಾ ಈ ತರ ಡಿಶ್? ಸೀರಿಯಸ್ಲಿ ನಾನಂತೂ ಕೇಳಿಲ್ಲ. ಅಲ್ವಾ? ಪ್ರೋಟೀನ್ ಬೇಕಿರೋದು ನಿಮ್ಗಲ್ವಾ? ನೀವೇ ಮಾಡ್ಬೇಕು. ಈರುಳ್ಳಿ ಹಾಕೊಳ್ಳಿ, ಮೆಣಸ್ಕಾಳು ಫುಲ್ ಹಾಕ್ಲಾ? ಫುಲ್. ಕೊತ್ತಂಬರಿ ಸೊಪ್ಪು ಅಷ್ಟೂನು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನೋಡೋಣ. ಓಕೆ. ಅಂಜು ಕೊಟ್ಬಿಡೋಣ, ಯಾಕಂದ್ರೆ ಅಂಜು ತಿನ್ನೋದು ಇಲ್ಲ. ಸೊ ಮಿಕ್ಸಿ ಒಂದ್ ಮಾಡ್ಕೊಟ್ಬಿಡು. ಪರವಾಗಿಲ್ಲ, ಈ ಕೆಲಸ ಆದ್ರೂ ಮಾಡಮ್ಮ. ಬರುತ್ತೆ. ಈರುಳ್ಳಿ, ಮೆಣಸು, ಕೊತ್ತಂಬರಿ ಹಾಕಿ ಒಂದು ಫೈನ್ ಪೇಸ್ಟ್ ಮಾಡ್ಕೊಂಡಿದೀವಿ. ನಾವು ಫೈನ್ ಪೇಸ್ಟ್ ಅನ್ನ ಹಾಕೊಂಡು ಮ್ಯಾರಿನೇಷನ್ ಮಾಡ್ಕೊಳ್ಳೋಷ್ಟರಲ್ಲಿ ಪ್ಯಾನ್ ಬಿಸಿ ಆಗ್ಲಿ. ನೋಡಿ, ಈಗ ಉಪ್ಪು ಹಾಗೂ ತುಪ್ಪ ಮ್ಯಾರಿನೇಷನ್ಗೆ ಹಾಕೋತಿದೀವಿ ನಾವು. ಹೆಂಚ್ ಮೇಲೆ ಹಾಕೋತಿಲ್ಲ. ಓಕೆ. ಎಷ್ಟು ಉಪ್ಪು ಹಾಕೋತಿರೋ ನೋಡೋಣ. ಈಗ ತುಪ್ಪ ಹಾಕೊಳ್ಳಿ. ಫುಲ್ ಹಾಕ್ಲಾ? ಅದಷ್ಟು ಹಾಕೊಳ್ಳಿ. ಆಕ್ಚುಲಿ ತುಪ್ಪ ಗುಡ್ ಫ್ಯಾಟ್ ಅಂತಾರೆ. ಹೌದು, ಒಳ್ಳೇದು. ನೋ ಪ್ರಾಬ್ಲಮ್. ಚೆನ್ನಾಗಿ ಮ್ಯಾರಿನೇಷನ್ ಮಾಡ್ಕೊಳ್ಳೋಣ, ಕಲ್ಸ್ಕೊಳ್ಳೋಣ. ಆಯ್ತು, ಸ್ವಲ್ಪ ಉರಿ ಜೋರ್ ಮಾಡ್ಕೊಳ್ಳೋಣ. ಇವಾಗ ಟೈಮರ್ ಯಾರು ಇಟ್ಕೊಳ್ಳೋದು? 2 ನಿಮಿಷ. ನಾನೇ. ಅಂಡ್ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ತಗೊಂಡ್ ಮೇಲೆ ಇಡಿ ನೋಡೋಣ. ಕ್ವಿಕ್ ಆಗಿ ಫ್ರೈ ಆಗ್ಬಿಡ್ಬೇಕು, ಅಷ್ಟು ಬಿಸಿ ಆಗ್ಬೇಕು. ಓಕೆ. ಇದು ಕ್ಯೂಬ್ಸ್ಗೂ ಮಾಡ್ಕೋಬೋದಾ ಬಾಸ್? ಮಾಡ್ಬೋದು, ಆದ್ರೆ 2 ನಿಮಿಷ ಆಗಲ್ಲ, ಸ್ವಲ್ಪ ಟೈಮ್ ತಗೊಳತ್ತೆ. ಹಾಕಿದ ತಕ್ಷಣ ಕ್ಲೋಸ್ ಸಾಕ್ಬಿಡು. ಒಳ್ಳೆ ಘೀ ಮಸಾಲಾ ಸ್ಮೆಲ್ ಎಲ್ಲ ಬರ್ತದ. ಇದನ್ನ ಮತ್ತೆ ತಿರ್ಗ್ಸಿ. 1 ನಿಮಿಷ ಆಯ್ತು. ಈಗ ಉಲ್ಟಾ ತಿರ್ಗ್ಸಿ. ವಾವ್. ಓ ಮೈ ಗಾಡ್, ಸಖತ್ತಾಗಿ ಕಾಣಿಸ್ತಿದೆ ಕೂಡ ಅಲ್ಲ. ಸ್ಮೆಲ್ ಕೂಡ ಘಮ್ ಅಂತ. ವಾವ್. ಎಷ್ಟು ಸೆಕೆಂಡ್ ಇದೆ 2 ನಿಮಿಷಕ್ಕೆ? ಈಗ ಕರೆಕ್ಟ್ ಆಗಿ 1 ನಿಮಿಷ 35 ಸೆಕೆಂಡ್ ಆಗಿದೆ. ಇನ್ನು 25 ಸೆಕೆಂಡ್ ಇದೆ. ಸರಿ, ನೀವು ಇಷ್ಟು ಚೆನ್ನಾಗೆಲ್ಲ ಅಡ್ಗೆ ಮಾಡ್ತೀರಲ್ಲ, ಒಂದ್ ಕೆಲಸ ಮಾಡಿ, ಪರ್ಮನೆಂಟ್ ಆಗಿ ನಮ್ಮ ಮನೆಗೆ ಬಂದ್ಬಿಡಿ. ಬಾಸ್ ಅವ್ರ ಅರ್ಥ ಬೇರೆನೆ ಇದೆ. ಬಿಡ್ಸೇಳ್ರಿ ಕಾಂತ. ಅವ್ರ ಏನ್ ಅನ್ಕೊಳ್ತಾ ಇದಾರೆ, ನಮ್ ಮನೆಗ್ ಬನ್ನಿ, ನೀವು ಪ್ರೊಫೆಷನಲ್ ಆಗಿ ಅಡಿಗೆ ಮಾಡಿ ಅಂತ. ನೋಡಿ, ಅಪ್ ಫ್ರಂಟ್ ಆಗಿರ್ಬೇಕು. ನೀವಂದ್ರೆ ನಂಗೆ ತುಂಬಾ ಇಷ್ಟ. ಅದೇ ಹೇಳ್ತಾ ಪ್ರಪೋಸ್ ನೀವು ಸಿಂಗಲ್ ಆಗಿದ್ದೀರಾ, ನಾನು ಸಿಂಗಲ್ ಆಗಿದ್ದೀನಿ. ಫುಲ್ ಮಿಂಗಲ್ ಆಗಿ ಜಂಬಲ್ ಆಗೋಣ ಅಂತ ನಾನು ಹೇಳ್ತಾ ಇದ್ದೀನಿ. ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಕಂಗ್ರಾಚುಲೇಷನ್ಸ್ ಬಾಸ್. ಅಯ್ಯೋ, ಚಾಕು ಅದಕ್ಕೆ ಇದು ಅವ್ರೆ ಇದನ್ನ ಕಟ್ ಮಾಡಕ್ಕೆ ಕಟ್ ಮಾಡಿ ಫೋರ್ಕಲ್ಲಿ ಚುಚ್ಕೊಂಡು ತಿನ್ನೋದು ಹೆಂಗೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಚಲ ಅಂತ ಇದೆ. ಪ್ಲೇಟ್ ಮಾಡ್ಕೊಳ್ಳಿ.
ಅರೆ ವಾ 2 ಮಿನಿಟ್ಸ್ ಚಿಕನ್ 2 ಮಿನಿಟ್ಸ್ ಅಲ್ಲೇ ರೆಡಿ ಆಗಿದೆ. ಈಗ ಟೇಸ್ಟ್ ಮಾಡೋದಕ್ಕೆ ನೀವ್ ರೆಡಿನಾ? ರೆಡಿ ಬಾಸ್. ನೋಡೋದಕ್ಕೆ ಸೂಪರ್ ಆಗಿದೆ. ನೋಡೋಣ ನಮ್ ಗೆಸ್ಟ್ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ಬಿಡ್ಲಿ. ಟೂ ಗುಡ್. 2 minutes ಮಸಾಲ ಅಂತೂ ಇಸ್ ಟೂ ಗುಡ್. ಮಸಾಲ ನೀಟಾಗಿ ಹತ್ಕೊಂಡಿದೆ ಅಂಡ್ ಫ್ಲೇವರ್ ಆಫ್ ಕೊರಿಯಾಂಡರ್, ಕೊತ್ತಂಬರಿ ಸೊಪ್ಪುದು, ಪೆಪ್ಪರ್, ಖಾರ ಗೊತ್ತಾಗ್ತಾ ಇದೆ. ಪರ್ಫೆಕ್ಟ್. ಡಯಟ್ ಮಾಡೋರಂತೂ ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡಿ ತಿನ್ಬೇಕು ಅಂತ ಹೇಳ್ತೀನಿ ನಾನು. ತುಂಬಾ ಚೆನ್ನಾಗಿದೆ. ನಾನು ಇನ್ಮೇಲೆ ಜಿಮ್ಗೆ ಹೋಗಕ್ ಸ್ಟಾರ್ಟ್ ಮಾಡಿ ಇದೇ ತರ ಚೆನ್ನಾಗಿ ತಿಂದು ಆದಷ್ಟು ಬೇಗ ಹುಡುಗಿರ್ನ ನಾನು ಹಿಂದೆಗಡೆ ಕ್ಯೂ ಅಲ್ಲಿ ನಿಲ್ಸ್. ಇಷ್ಟೆಲ್ಲ ಹೇಳಿದ್ರಿ ಅಂದ್ರ ಮೇಲೆ ಈಗ ನಾವು ನಮ್ ಬಾಸ್ ಟೇಸ್ಟ್ ಮಾಡುವಂತಹ ಸಮಯ. ವೀಕ್ಷಕರೇ, ಹೈಯೆಸ್ಟ್ ಫಾರ್ಮ್ ಆಫ್ ಪ್ರೋಟೀನ್ ಸಿಗೋದು ನಮಗೆ ಚಿಕನ್ ಬ್ರೆಸ್ಟ್ ಇಂದಾನೆ. ಸೊ ನೀವೇನಾದ್ರು ಹೈ ಪ್ರೋಟೀನ್ ಡಯಟ್ ಫಾಲೋ ಮಾಡ್ತಿದ್ರೆ ಮನೇಲೆ ಸಿಂಪಲ್ ಆಗಿ 2 ಮಿನಿಟ್ಸ್ ಚಿಕನ್ ಮಾಡ್ಕೋಬಹುದು. ಟೇಸ್ಟ್ ಹೇಗಿದೆ ಹೇಳ್ಬಿಡ್ತೀನಿ. ನಿಜವಾಗ್ಲೂ ಲಿಪ್ ಸ್ಮ್ಯಾಕಿಂಗ್ ಸೂಪರ್ ಆಗಿದೆ. ಬಾಸ್ ಸಖತ್ತಾಗಿ ಮಾಡಿದೀರಾ. ಥ್ಯಾಂಕ್ ಯು. ನನಗೊಂದು ಹೊಸ ರೆಸಿಪಿ ಸಿಕ್ತು, ವೀಕ್ಷಕರಿಗೂ ಕೂಡ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, 2 ಮಿನಿಟ್ಸ್ ಚಿಕನ್ ಮಾಡೋ ವಿಧಾನ ಹೀಗಿದೆ. 2 ಮಿನಿಟ್ ಚಿಕನ್ ಮಾಡುವ ವಿಧಾನ. ಮೊದಲಿಗೆ ಒಂದು ಜಾರ್ಗೆ ಈರುಳ್ಳಿ, ಮೆಣಸಿನಕಾಳು, ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿಕೊಳ್ಳಿ. ನಂತರ ರುಬ್ಬಿಕೊಂಡಂತಹ ಮಸಾಲೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ತುಪ್ಪವನ್ನ ಸೇರಿಸಿ ಮ್ಯಾರಿನೇಷನ್ ಮಾಡಿಕೊಳ್ಳಿ. ನಂತರ ಒಲೆಯ ಮೇಲೆ ಒಂದು ಪ್ಯಾನ್ ಇಟ್ಟು ಚಿಕನ್ ಸೇರಿಸಿಕೊಂಡು ಬೇಯಿಸಿಕೊಂಡರೆ 2 ಮಿನಿಟ್ ಚಿಕನ್ ರೆಡಿ. ನೀವು ಮಾಡ್ಕೊಟ್ಟಿರೋ ಪ್ರೋಟೀನ್ ಊಟನೂ ತಿಂದೆ, ಇವ್ರು ಮಾಡ್ಕೊಟ್ಟಿದ್ 2 ಮಿನಿಟ್ ಚಿಕನ್ ತಿಂದೆ. ತಿಂದ ಮೇಲೆ ಇನ್ 2 ಮಿನಿಟ್ಸ್ಗೆ ಹುಡುಗಿ ಬರ್ತಾಳೆ ಅನ್ಕೊಂಡೆ, ಯಾರು ಬರ್ಲೇ ಇಲ್ಲ. ನಾನು ಮದ್ವೆ ಆಗೋ ಹುಡುಗಿ ಎಲ್ಲಿದ್ದಾಳೋ? ಮ್ಯೂಸಿಕ್ ಸ್ಟಾಪ್. ಒಂದ್ ನಿಮಿಷ. ಯಾರಮ್ಮ ನೀನು? ನನ್ ಕಾಂತ ಅವರ ದೊಡ್ಡ ಫ್ಯಾನ್ ನಾನು. ಆಟೋಗ್ರಾಫ್ ಸೆಲ್ಫಿ ಎಲ್ಲ ಆಮೇಲೆ ತಗೋಬೇಕು. ಅದೇನು ಕಿಚನ್ ಒಳಗಡೆ ಎಂಟ್ರಿ ಯಾರು ಕೊಟ್ಟಿದ್ದು? ಆಕ್ಚುಲಿ ನಾ ಮದ್ವೆ ಆಗ್ಬೇಕು ಅಂತಾನೆ ನಾನ್ ಮನೆ ಬಿಟ್ಟು ಓಡ್ ಬಂದಿದ್ದೀನಿ. Oh my god. ಕಾಂತ, ಆನಂದ ಬಾಷ್ಪ. ಅಂತೂ ಇತ್ತು ನನ್ ಕನ್ಸು, ನನ್ಸಾಗೋಯ್ತು. ದೇವ್ರೆ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಕೊಟ್ಟಿದ್ದು ಹಾಲು ಅನ್ನ. ದೇವ್ರ ಹಾಲು ಅನ್ನ ಕೊಡ್ಲಿಲ್ಲ. ಬಾಯ್ಲ್ಡ್ ಎಗ್ ಫ್ರೈಡ್ ರೈಸ್, 2 ಮಿನಿಟ್ಸ್ ಚಿಕನ್ ಕೊಟ್ರು. ಪ್ರೋಟೀನ್ ತಿಂದಿದ್ದಕ್ಕೆ ಹುಡುಗಿ ಬಂದ್ಬಿಟ್ಲು. ಓಕೆ, ಜೋಕ್ಸ್ ಅಪಾರ್ಟ್. ಯಾರು ಈ ಏಂಜಲ್? ದಿಸ್ ಮೈ ಫಿಯಾನ್ಸಿ ಹರಿಣಿ. ಹಾಯ್. ಆರ್ತಿ, ಹಾಯ್. ಮಾತಿ. ತುಂಬಾ ಮುದ್ದಾಗಿದ್ದಾರೆ. ಐ ಥಿಂಕ್ ಯು ಆರ್ ವೆರಿ ಲಕ್ಕಿ ಟು ಹ್ಯಾವ್ ಹರ್. ತುಂಬಾ ಮುದ್ದಾಗಿದ್ದಾಳೆ. ಬೇರೆ ಯಾರು ಪಟಾಯಿಸಬಾರ್ದು ಅಂತ ನಾನೇ ಪಟಾಯಿಸ್ಬಿಟ್ಟಿದ್ದೆ. ಕಾಂತ ಸೀರಿಯಲ್ ಅಲ್ಲಿ ಆಗಿರ್ಬೋದು, ಇಲ್ಲಾಗಿರ್ಬೋದು, ನನ್ಗೆ ಯಾವಾಗ ಹುಡುಗಿ ಸಿಗ್ತಾಳೆ ಅಂತ ವೇಟ್ ಮಾಡ್ತಿದ್ರಿ. ಅಂಡ್ ಯುವರ್ ಗರ್ಲ್ ಇಸ್ ಹಿಯರ್. ಎಷ್ಟು ಖುಷಿ ಇದೆ ಹರಣಿ ನಿಮಗೆ ಕಾಂತಾನ ಮದ್ವೆ ಆಗ್ತಿರೋದು. ಆಕ್ಚುಲಿ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಅಂಡ್ ಖುಷಿಯಾಗಿ ಇದ್ದೀನಿ. ಐ ಥಿಂಕ್ ನಿಮ್ಮಿಬ್ಬರಿಗೆ ಫಸ್ಟ್ ಒಂದು ದೃಷ್ಟಿ ತೆಗೆದು ಬಿಡ್ತೀನಿ. ತುಂಬಾ ಮುದ್ದ ಕಾಣಿಸ್ತಿದ್ದೀರಾ ಟುಗೆದರ್. ಓಕೆ ಕಾಂತ ಅವರೇ, ಎಷ್ಟು ವರ್ಷದ ಲವ್ ಸ್ಟೋರಿ? ನಿಮ್ಮ ಲವ್ ಬಗ್ಗೆ ಹೇಳಿ. ಆಕ್ಚುಲಿ ಇವಳು ಪರಿಚಯ ಆಗಿದ್ದು ಒಬ್ಳು ಫ್ರೆಂಡ್ ಕಡೆಯಿಂದ. ಆಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಅಣ್ಣ ಅನ್ಬಿಟ್ಟಿದ್ದೆ, ನೋಡಮ್ಮ ಅಂತೆಲ್ಲ ಕರೀಬ. ಅಣ್ಣ ಗಿಣ್ಣ ಅಂತೆಲ್ಲ ಕರಿಬಾರ್ದು, ಟಾಮಿ ಅಂತ ಕರಿ, ಹೋಗಿ ಬನ್ನಿ ಅಂತ ಕರಿ, ಬೇಜಾರಿಲ್ಲ, ಹಂಗೆ ಹಿಂಗೆ ಅಂತ. ಸೊ ಹಂಗೆ ಪರಿಚಯ ಆಯ್ತು, ಫ್ರೆಂಡ್ಶಿಪ್ ಆಯ್ತು. ಫ್ರೆಂಡ್ಶಿಪ್ ಇಂದ ಲವ್ ಆಯ್ತು. ಆಮೇಲೆ ಅವ್ರ ಮನೇಲಿ ಆಕ್ಚುಲಿ ಯಾರಿಗೂ ಗೊತ್ತಿರ್ಲಿಲ್ಲ. ಅವ್ರ ಮಮ್ಮಿ ಹತ್ರ ಫಸ್ಟ್ ತಗ್ಲಾಕೊಂಡಿದ್ದು. ಸೊ ಅದ್ ಹೆಂಗಂದ್ರೆ ಅವಳು ಬೇರೆ ಯಾರ್ ಪ್ಲೇಟಲ್ಲಿ ಇರೋದು ತಿನ್ನಲ್ಲ.
ಅಂದ್ರೆ ಬೇರೆಯವ್ರ ಎಂಜಿಲ್ ಏನು ತಿನ್ನಲ್ಲ. ಸೊ ಅವತ್ತು ಅವ್ರ ಮನೆಗೆ ನಾನು ಊಟಕ್ಕೆ ಹೋದಾಗ, ಅಂದ್ರೆ ಅವ್ರ ಮಮ್ಮಿ ತುಂಬಾ ಫ್ರೆಂಡ್ಲಿ, ಮನೆಗೆ ಊಟಕ್ಕೆ ಹೋದಾಗ ಹಂಗೆ ಊಟ ಮಾಡ್ಬೇಕಾದ್ರೆ ನಾನು ಅವಳಿಗೆ ಎತ್ಬಿಟ್ಟು ಹಿಂಗೆ ತಿನ್ಸಿದ್ದೀನಿ. ಸೊ ಅವ್ರ ಮಮ್ಮಿ ನೋಡ್ಬಿಟ್ಟಿದ್ದಾರೆ. ಅದು ಅವ್ರ ಅಮ್ಮ ಏನೂ ಕೇಳಕ್ ಹೋಗಿಲ್ಲ. ಒಂದು 2-3 ಡೇಸ್ ಬಿಟ್ಟು ಸುಮ್ಮನೆ ಬಾಯಲ್ಲಿ ನಿನ್ನ ಹತ್ರ ಏನೋ ಮಾತಾಡ್ಬೇಕು ಅಂತ ಕರೆಸಿ ಕೂತ್ಕೊಂಡು, ರವಿ ಏನಾಗ್ಬೇಕು ನಿಂಗೆ ಅಂತ, ಫ್ರೆಂಡು ನಿಜ ಹೇಳು, ಇನ್ನ ಅವನ ಮಧ್ಯೆ ಏನೂ ಇಲ್ವಾ ಅಂತ. ಇವಳು ಫುಲ್ ಗಾಬರಿ, ನಡ್ಕ ಸ್ಟಾರ್ಟ್ ಆಗ್ಬಿಟ್ಟಿದೆ ಹಿಂಗೆ. ಓ ನಮ್ಮ ಅಮ್ಮಂಗೆ ಗೊತ್ತಾಗೋಯ್ತು, ಇನ್ನೇನ್ ಕತೆ ಆಗುತ್ತೋ ಅಂತ. ಸೊ ಅದಾದ್ಮೇಲೆ ಏನೂ ಇಲ್ಲ ಫ್ರೆಂಡು ಹಂಗೆ ಹಿಂಗೆ ಅಂತ ಹೇಳಿದಾಳೆ. ಬಟ್ ಅವ್ರ ಅಮ್ಮ ಬಿಟ್ಟಿಲ್ಲ, ಚೆನ್ನಾಗಿ ಕೂರಿಸ್ಕೊಂಡು ಸ್ಟ್ರಿಕ್ಟ್ ಆಗಿ ಕೇಳಿದ್ದಾರೆ ಹೇಳು ಅಂತ. ಬಟ್ ಹೊಡ್ದಿಲ್ಲ, ಏನೂ ಇಲ್ಲ. ಸರಿ ರವಿನ್ ಕರಿ, ನಾನು ಮಾತಾಡ್ಬೇಕು ಅಂತ. ಇವಳು ಫೋನ್ ಮಾಡಿದ್ಲು, ರವಿ ಅಮ್ಮ ಕರಿತಿದ್ದಾರೆ ಬರ್ಬೇಕಂತೆ ಮಾತಾಡಕ್ಕೆ. ಏನ್ ಮಾತಾಡ್ಬೇಕಂತೆ ಇದಕ್ಕಿದಂಗೆ? ಮಮ್ಮಿ ಗೊತ್ತಾಗೋಯ್ತು, ನಾನೇ ಹೇಳ್ಬಿಟ್ಟೆ. ನನಗೆ ಎದೆ ಹೊಡೆದೋಯ್ತು. ಅಯ್ಯೋ ಏನ್ ಮಾತಾಡ್ತಾರಪ್ಪ, ಇನ್ನೇನ್ ಹೊಡಿತಾರೋ ಏನೋ, ಇವ್ರ ಅಪ್ಪ ಬೇರೆ ಬಂದು ಏನ್ ಕತೆನೋ ಅನ್ಬಿಟ್ಟು ನಾನು ಹೋದೆ, ಫುಲ್ ಡಿಸೆಂಟ್ ಆಗಿ ಸೈಲೆಂಟ್ ಆಗಿ ಹೋಗಿದೆ. ಆಂಟಿ ಹೇಳಿ, ಅವ್ರು ಆಲ್ರೆಡಿ ಒಪ್ಕೊಂಡ್ಬಿಟ್ಟಿದ್ರು. ಸೊ ಏನಿಲ್ಲ, ಅದೇ ಹಿಂಗೆ ಹೇಳಿದ್ಲಪ್ಪ ಇಷ್ಟಪಡ್ತಾ ಇದ್ದೀರಾ ಅಂತ. ಏನಿಲ್ಲ, ಚೆನ್ನಾಗಿರಿ ಅಷ್ಟೇ, ಚೆನ್ನಾಗಿ ನೋಡ್ಕೊ, ಅವ್ಳು ನನ್ ಬಿಟ್ರೆ ಬೇರೆ ಯಾರು ಇಲ್ಲ ಅಂತ ಹೇಳಿ ಅವಾಗಿಂದ ಹಂಗೆ ಮತ್ತೆ ಬರ್ಲಿ ಪಿಪಿ. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ನೀವು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ನಮ್ಗೆ ತುಂಬಾನೇ ಖುಷಿ ಆಯ್ತು. ಆದಷ್ಟು ಬೇಗ ಇಬ್ರು ಮದುವೆ ಆಗಿ ಇದೇ ಕಪಲ್ಸ್ ಕಿಚನ್ಗೆ ಇಬ್ರು ಬನ್ನಿ. ಸಾಧ್ಯವಾದ್ರೆ ಆದಷ್ಟು ಬೇಗ ನೀವು ಛೋಟಾ ಚಾಂಪಿಯನ್ಗೂ ಬನ್ನಿ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್ ಹರಿಣಿ, ಇವತ್ತು ಬಂದು ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆರ್ತಿ, ಮಹತಿ ಹಾಗೂ ಕಾಂತ ನಮ್ ಕಪಲ್ಸ್ ಕಿಚನ್ಗೆ ಬಂದು ಸಖತ್ ಮಜಾ ಮಾಡಿದ್ರಿ. ನಿಮ್ ಹುಡುಗಿನ ಇಂಟ್ರೊಡ್ಯೂಸ್ ಮಾಡಿದ್ರಿ, ಒಳ್ಳೆ ಫನ್ ಮಾಡಿದ್ವಿ. ಫುಡ್ ಒಂದು ಸಖತ್ತಾಗಿತ್ತು ಅಲ್ವಾ? ಈ ಎಲ್ಲಾ ಪ್ರೋಟೀನ್ ಫುಡ್ ಆದ್ಮೇಲೆ ನಿಮ್ ಜೊತೆಗೆ ಒಂದು ಫನ್ ಗೇಮ್ ಆಡೋಣ ಅಂತ ಒಂದು ಚಿಕ್ಕದಾಗಿ ರ್ಯಾಪಿಡ್ ಫೈರ್ ಕೇಳೋ ಪ್ರಶ್ನೆಗೆ ಯೋಚನೆ ಮಾಡಿದೆ. ಬೇಗ ಯೋಚನೆ ಮಾಡಿ ಆನ್ಸರ್ ಮಾಡ್ಬೇಕು. ಓಕೆ, ಅದಕ್ಕೆ ಪ್ರಾಪರ್ಟೀಸ್ ಬೇಕಲ್ಲ? ಹೌದು, ಪ್ರಾಪರ್ಟಿ ಇಲ್ಲಿದೆ ನೋಡಿ. ಟಂಟಡಾ, ಪಾಪು ತಗೋ ಊದು ಪಿಪಿ. ವೆರಿ ಸಿಂಪಲ್. ನಾನೊಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ, ನೀವು ಈ ಪಿಪಿ ತಗೊಂಡು ಬಾಯಲ್ಲಿ ಇಟ್ಕೊಂಡಿರ್ಬೇಕು. ನಿಮಗ್ ಸಂಬಂಧಪಟ್ಟಿರೋ ಕ್ವೆಶನ್ ಆದ್ರೆ ಪಿಪಿ ಊದಿ ಕೈ ಎತ್ತಬೇಕು ಅಟ್ ದ ಸೇಮ್ ಟೈಮ್. ಅದಕ್ಕೆ ಆನ್ಸರ್ ಮಾಡ್ಬೇಕು. ಓಕೆ, ಆಯ್ತಾ? ಆಸ್ ಸಿಂಪಲ್ ಆಸ್ ದಟ್. ತೊಗೊಳ್ಳಿ ನಿಮ್ ಪಿಪಿ. ಇದು ಪ್ರಿಲ್ ಶೈನಿಂಗ್ ರಿಲೇಶನ್ಶಿಪ್ ರ್ಯಾಪಿಡ್ ಫೈರ್ ರೌಂಡ್. ನಿಮ್ಮ ಮೊದಲನೇ ಪ್ರಶ್ನೆ, ಬೇರೆಯವ್ರ ತಟ್ಟೆಯಿಂದ ಕೈ ಹಾಕಿ ಸ್ವೀಟ್ ಕಿತ್ಕೊಂಡಿದ್ದೀರಾ? ಗೊತ್ತಾಯ್ತು ಬಿಡಿ. ನೆಕ್ಸ್ಟ್ ಕ್ವೆಶ್ಚನ್, ನಿಮಗ್ ನೀವೇ ಕಟಿಂಗ್ ಮಾಡ್ಕೊಂಡಿದ್ದೀರಾ? ಕಾಣಿಸ್ತಿದೆ, ನೀವೇ ಕಟಿಂಗ್ ಮಾಡ್ಕೊಂಡಿರೋದಾ? ಇಲ್ಲ, ಏನಾಗ್ತಿತ್ತು ಅಂದ್ರೆ ನಮ್ಮಮ್ಮ ಊರಿಂದ ಎಲ್ಲ ಮೀಟಿಂಗ್ಸ್ ಅಂತ ಹೋಗ್ತಾ ಇದ್ರಲ್ವಾ, ಮೀಟಿಂಗ್ಸ್ ಇರ್ತಾ ಇತ್ತು. ನಂಗೆ ಸಿಕ್ಕಿದ್ದ ಚಾನ್ಸು ಕತ್ರಿ ತಗೊಳ್ಳೋದು. ಎಷ್ಟು ಕೆಟ್ಟದಾಗ ಹೇರ್ ಕಟ್ ಮಾಡ್ಕೋತಾ ಇದ್ದೆ ಅಂದ್ರೆ ಹಿಂಗೋ ಫುಲ್ಲು ಆಯ್ತಾ. ಅದು ನಮ್ಮ ಅಮ್ಮಂಗೆ ಗೊತ್ತಾಗ್ಬಾರ್ದು ಅಂತ ನೆಕ್ಸ್ಟ್ ಡೇ ಕ್ಲಿಪ್ ಎಲ್ಲ ಹಾಕೊಂಡು ಮ್ಯಾನೇಜ್ ಮಾಡ್ತಿದ್ದೆ. ಬಟ್ ಸ್ಟಿಲ್ ಅಮ್ಮ ಆಬ್ವಿಯಸ್ಲಿ ಜಡೆ ಹಾಕುವಾಗ ಗೊತ್ತಾಗ್ಬಿಡ್ತಿತ್ತು, ಸರಿಯಾಗಿ ಸಿಕ್ಕಾಕೋತಿದ್ದೆ. ಮಾತ್ರ ಅಲ್ಲ, ಐಬ್ರೋನು ಮಾಡ್ಕೊಂಡಿದ್ದೀನಿ. ಟ್ಯಾಲೆಂಟೆಡ್ ನಾನು. ಕ್ವೆಶ್ಚನ್ ಕೂದ್ಲು ಮಾತ್ರ. ಓಕೆ, ನೆಕ್ಸ್ಟ್ ಮಾತ್ರ ಮಾಡ್ಕೊಂಡಿದ್ದೀನಿ. ಯಾರಿಗೋ ಕಳ್ಸೋ ಮೆಸೇಜ್ ನ ಇನ್ಯಾರಿಗೋ ಕಳ್ಸಿ ಎಡವಟ್ ಮಾಡ್ಕೊಂಡಿದ್ಯಾರು? ನೀವೇ ಜಾಸ್ತಿ ಮಾಡಿದ್ದು. ಇದು ನನ್ಗೆ ಆನ್ಸರ್ ಗೊತ್ತು, ಕ್ವೆಶನ್ ಕೇಳ್ತಾ ಇದೀನಿ. ಓಕೆ, ನಿಮ್ ವಯಸ್ಸಿನ ಬಗ್ಗೆ ಡೌ ಮಾಡಿ ಸುಳ್ಳು ಹೇಳಿ ಮ್ಯಾನೇಜ್ ಮಾಡಿದವ್ರು ಯಾರು? ಇವಾಗ ನಿಮ್ ಆಕ್ಚುಲ್ ಏಜ್ ವರ್ಸಸ್ ರಿಯಲ್ ಏಜ್ ಎಷ್ಟು? ಇವಾಗ ಹೇಳ್ಬೇಕಾ ನಾನು? ಆಯ್ತು, ಸೀಕ್ರೆಟ್ ಬೇಡ ಬಿಡಿ ಪಾಪ. ಓಕೆ, ಮುಂದಿನ ಪ್ರಶ್ನೆ, ಸೆಟ್ಟಲ್ ಯಾರಿಗಾನ ಲೈನ್ ಹೊಡೆದಿದ್ದೀರಾ? ಯಾರು? ಅದೆಲ್ಲ ಹೇಳಕ್ಕ ನಿಮ್ಮನ್ನೇ ನೋಡ್ತಿದ್ದಾರೆ. ನಾನು ನೋಡ್ತೇನೆ, ನಾನಲ್ಲ. ಎನಿವೆ, 3 ಜನ ಬಂದ್ರಿ, ಸಖತ್ ಮಜಾ ಮಾಡಿದ್ವಿ. ನಮ್ ಕಪಲ್ಸ್ ಕಿಚನ್ ಅಲ್ಲಿ ನಿಮ್ಮ ಮೊಮೆಂಟ್ಸ್ ನ ನಮ್ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀರಾ. ಅದ್ಭುತವಾದಂತಹ ಅಡಿಗೆಗಳು, ಸಖತ್ ಖುಷಿ. ಎಸ್ಪೆಷಲಿ ನಿಮ್ ಹುಡುಗಿ ನೋಡಿ ಇನ್ನೂ ಡಬಲ್ ಖುಷಿ ಬ್ರೋ. ನಮ್ಮ ಕಪಲ್ಸ್ ಕಿಚನ್ ಗೆ ಬಂದಿದ್ದು ನಿಮ್ಗೆ ಹೇಗೆ ಅನ್ಸ್ತು? ಮಹಾತಿ, ನೀವ್ ಹೇಳಿ. ತುಂಬಾನೇ ಖುಷಿ ಆಯ್ತು, ಯಾಕಂದ್ರೆ ನನ್ಗೆ ಕುಕಿಂಗ್ ಅಲ್ಲಿ ಇಂಟ್ರೆಸ್ಟ್ ಇತ್ತು, ಬಟ್ ಕಲಿಯೋಕ್ ಟೈಮ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಡ್ರಾಮಾ ಜೂನಿಯರ್ಸ್ ಮತ್ತೆ ಸ್ಕೂಲು ಮ್ಯಾನೇಜ್ ಮಾಡ್ಬೇಕಿತ್ತು. ಸೊ ಟೈಮ್ ಆಗ್ತಿರ್ಲಿಲ್ಲ, ಬಟ್ ಆದಷ್ಟು ಕಲಿತಾ ಇದ್ದೆ. ಅಮ್ಮನ ಜೊತೆ ಕೂತ್ಕೊಂಡು ಏನೇನು ಅಮ್ಮ ಮನೇಲಿ ನೀವೇ ಅಡ್ಗೆ ಟ್ರೈ ಮಾಡ್ತೀನಿ. ಬಟ್ ಅದೇ ಫಸ್ಟ್ ನಾನ್ ತಿಂದು ನೋಡ್ತೀನಿ, ಚೆನ್ನಾಗಿದೆ ಅಂದ್ರೆ ಬೇರೆಯವ್ರಿಗೆ ತಿನ್ನಿಸ್ತೀನಿ. ಓಕೆ, ಕಾಂತ ಹೇಗ ಅನಿಸ್ತು? ಆಕ್ಚುಲಿ ತುಂಬಾ ಚೆನ್ನಾಗಿತ್ತು, ಅಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಕಪಲ್ಸ್ ಕಿಚನ್.
ನನ್ನ ಫಿಯಾನ್ಸಿನ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದಕ್ಕೆ. ಅಂಡ್ ಸೂಪರ್ ಫನ್ ಅಂಡ್ ಸೂಪರ್ ಫುಡ್. 2 minutes ಚಿಕನ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾನು ಪಕ್ಕ ಮನೇಲಿ ಟ್ರೈ ಮಾಡ್ತೀನಿ ಅಲ್ವಾ? ನೀವು ಹೇಳ್ಕೊಟ್ಟಿದ್ದು ಬಾಯ್ಲ್ಡ್ ಎಗ್ ಫ್ರೈಡ್ ರೈಸ್ ಕೂಡ ಟ್ರೈ ಮಾಡ್ಲೇಬೇಕು. ಆರ್ತಿ ಹೇಗೆ So, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ಸ್ ಟು ದಿ ಎಂಟೈರ್ ಟೀಮ್ ಆಫ್ ಕಪಲ್ಸ್ ಕಿಚನ್ ಇನ್ಕ್ಲೂಡಿಂಗ್ ಯು. ತುಂಬಾ ಚೆನ್ನಾಗಿ ನೀವು ಹೋಸ್ಟ್ ಕೂಡ ಮಾಡ್ತೀರಾ ಅಂಡ್ ಯು ಆರ್ ವೆರಿ ಫ್ರೆಂಡ್ಲಿ ಅಂಡ್ ಫುಡ್ ಕುಕ್ ಮಾಡಿದ್ದಂತೂ ಇಟ್ ವಾಸ್ ಡಿಫ್ರೆಂಟ್ ನೆಕ್ಸ್ಟ್ ಲೆವೆಲ್. ಮನೇಲಿ ಮಾಡಿದೀನಿ ಬಟ್ ಶೋ ಅಲ್ಲೆಲ್ಲ ಮಾಡಿರ್ಲಿಲ್ಲ. ಅಂಡ್ ನನ್ನ ಪರ್ಸನಲ್ ಇನ್ಫಾರ್ಮೇಶನ್ ಆಗ್ಲಿ ಅದನ್ನೆಲ್ಲ ಹೇಳಿ ನನ್ನ ಬಗ್ಗೆ ಕ್ವೆಶನ್ಸ್ ಕೇಳಿ ಎಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೆ ನಾನು. ಅರೆ ವಾ, ಥ್ಯಾಂಕ್ ಯು ಸೋ ಮಚ್. ಗಟ್ಟಿ ಮೇಳದ ಟೀಮ್ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗೆ ತುಂಬಾನೇ ಖುಷಿ ಆಯ್ತು. ಸಖತ್ ಫನ್ ಮಾಡಿದ್ರು, ಖುಷಿ ಆಯ್ತು. ಸೊ ನಮ್ಮ ಕಪಲ್ಸ್ ಕಿಚನ್ ಕಡೆಯಿಂದ ನಿಮ್ಗೆ ಪ್ರೀತಿಯ ಉಡುಗೊರೆ ಇದೆ. ಉಡುಗೊರೆ ಗಿಫ್ಟ್ ನಮ್ಮ ಕಪಲ್ಸ್ ಕಿಚನ್ ಕಡೆಯಿಂದ ಪ್ರೀತಿಯ ಉಡುಗೊರೆ ನಿಮಗೋಸ್ಕರ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. Thank you so much. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಗೆಸ್ಟ್ ಜೊತೆಗೆ ಸಿಗೋಣ, ಹೊಸ ಅಡಿಗೆನ ಕಲಿಯೋಣ. ಅಲ್ಲಿವರೆಗೂ ನಮಸ್ಕಾರ. ಅನ್ನದಾತು ಸುಖಿ ಭವ. ಕಪಲ್ಸ್ ಕಿಚನ್ ಕೋ ಪವರ್ಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಆರೋಗ್ಯ ಮಿಲ್ಕ್, ಫಿಯೋನಾ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಕಿಚನ್ ಪಾರ್ಟ್ನರ್ TTK ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ನಾನು ಚೈತ್ರ ವಾಸುದೇವನ್. ನಮಸ್ಕಾರ.